ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ. ನನ್ನನ್ನ ನಂಬುವವನು ಸತ್ತರೂ ಬದುಕುವನು. ನಾನು ಅವನನ್ನ ಕಡೆಯ ದಿನದಲ್ಲಿ ಎಬ್ಬಿಸುವೆನು. ನಾನು ಅವನನ್ನ ಕಡೆಯ ದಿನದಲ್ಲಿ ಎಬ್ಬಿಸುವೆನು. ನಾನು ಅವನನ್ನ ಕಡೆಯ ದಿನದಲ್ಲಿ ಎಬ್ಬಿಸುವೆನು. ಮರಣವೇ ನಿನ್ನ ಜಯವೆಲ್ಲಿ? ಆವತ್ತು ನಿನ್ನನ್ನು ನಾನು ತಡೆಯೋದಕ್ಕೆ ಆಗಲಿಲ್ಲ. ಆದ್ರೆ ಇವತ್ತು ನಾನು ಸವಾಲಾಗಿ ಹೇಳ್ತಾ ಇದ್ದೀನಿ, ನಿನ್ನ ಜಯ ಎಲ್ಲಿ? ಯೋಹಾನನ ಬರೆದಂತಹ ಸುವಾರ್ತೆ 8ನೇ ಅಧ್ಯಾಯ 36ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಮಗನು ಶಾಶ್ವತವಾಗಿರುವನು, ಆದ್ದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು. ಹಲ್ಲೆಲೂಯಾ. ಈ ಮಾತುಗಳನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅವರು ಹೇಳ್ತಾರೆ. ಅವ್ರು ಹೇಳೋ ಮಾತೇನಂತಂದ್ರೆ, ಮಗನು ಶಾಶ್ವತವಾಗಿರುವನು, ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು ಎಂಬುದಾಗಿ. ಹಲ್ಲೆಲೂಯಾ. ಆಗ ಇಲ್ಲಿ ಯೇಸು ಕ್ರಿಸ್ತನು ಅವರು ಸೂಚಿಸಿ ಹೇಳಿದಂತ ಆ ಮಗನು ಯಾರು? ಆ ಮಗನು ಯಾರು ಅಂದ್ರೆ ಸ್ವತಃ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಯೇಸು ಕ್ರಿಸ್ತನು ದೇವರ ಕುಮಾರನಾಗಿದ್ದಾನೆ. ದೇವರ ಕುಮಾರನಾಗಿರುವಂತಹ ಯೇಸು ಕ್ರಿಸ್ತನು ನಮ್ಮನ್ನು ಬಿಡುಗಡೆ ಮಾಡುವಾಗ ನಿಜವಾಗ್ಲೂ ನಮಗೆ ಬಿಡುಗಡೆ ಆಗುತ್ತೆ. ಹಲ್ಲೆಲೂಯಾ. ಆಗ ಯೇಸು ಕ್ರಿಸ್ತನು ನಮಗೆ ಏನಾಗಿದ್ದಾರೆ? ಯೇಸು ಕ್ರಿಸ್ತನು ನಮ್ಮನ್ನ ಬಿಡುಗಡೆಗೊಳಿಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮ್ಮನ್ನು ಬಿಡುಗಡೆಗೊಳಿಸ್ತಾರೆ. ಆದ್ರೆ ಅವರು ನಮ್ಮನ್ನ ಯಾವುದರಿಂದ ಬಿಡುಗಡೆಗೊಳಿಸ್ತಾರೆ? ಅವರು ನಮ್ಮನ್ನ ಯಾವುದರಿಂದ ಬಿಡಿಸ್ತಾರೆ ಅಂತಂದ್ರೆ, ಅವರು ನಮ್ಮನ್ನ ಮರಣದಿಂದ ಬಿಡಿಸ್ತಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮ್ಮನ್ನ ಯಾವುದರಿಂದ ಬಿಡಿಸ್ತಾರೆ? ಯೇಸು ಕ್ರಿಸ್ತನು ನಮ್ಮನ್ನ ಮರಣದಿಂದ ಬಿಡಿಸ್ತಾರೆ. ಎಲ್ಲಾ ಮನುಷ್ಯರಿಗೆ ಮರಣ ಅನ್ನೋದಿದೆ. ಯಾರಾದ್ರೂ ಒಬ್ರು ನನಗೆ ಮರಣನೇ ಇಲ್ಲ, ನಾನು ಸಾಯೋದೇ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಮನುಷ್ಯರಿಗೂ ಮರಣ ಅನ್ನೋದು ಇದ್ದೇ ಇದೆ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಪ್ರಸಂಗಿ ಪುಸ್ತಕ 8ನೇ ಅಧ್ಯಾಯ 8ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಗಾಳಿಯನ್ನು ತಡೆಯುವ ಶಕ್ತಿಯು ಹೇಗೆ ಯಾರಿಗೂ ಇಲ್ಲವೋ ಹಾಗೆ ತಮ್ಮ ಮರಣ ದಿನವನ್ನು ತಡೆಯುವ ಶಕ್ತಿಯು ಯಾರಿಗೂ ಇಲ್ಲ. ಇಲ್ಲಿ ವಾಕ್ಯ ಏನು ಹೇಳುತ್ತೆ? ಗಾಳಿಯನ್ನು ತಡೆಯುವ ಶಕ್ತಿ ಯಾರಿಗೂ ಹೇಗೆ ಇಲ್ಲವೋ ಅದೇ ರೀತಿಯಾಗಿ ತಮ್ಮ ಮರಣ ದಿನವನ್ನು ತಡೆಯುವಂತ ಶಕ್ತಿ ಯಾರಿಗೂ ಇಲ್ಲ ಅಂತ ದೇವರ ವಾಕ್ಯ ಹೇಳುತ್ತೆ. ಆಗ ಮರಣ ಬರದ ಹಾಗೆ ಯಾರು ಸಹ ತಡೆಯುವುದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಮನುಷ್ಯರಿಗೂ ಮರಣ ಅನ್ನೋದು ನಿಶ್ಚಯ. ಎಲ್ಲ ಮನುಷ್ಯರಿಗೆ ಮರಣ ಅನ್ನೋದು ಬಂದೇ ಬರುತ್ತೆ. ಇನ್ನು ನಾವು ಕೀರ್ತನೆಗಳ ಪುಸ್ತಕ 89ನೇ ಅಧ್ಯಾಯ 48ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ತನ್ನನ್ನು ಪಾತಾಳಕ್ಕೆ ತಪ್ಪಿಸಿಕೊಂಡು ಮರಣ ಹೊಂದದೆ ಚಿರಂಜೀವಿಯಾಗಿರುವ ಮನುಷ್ಯನು ಯಾವನಿದ್ದಾನೆ? ಇಲ್ಲಿ ಕೀರ್ತನೆಗಾರನು ಕೇಳುವಂತ ಪ್ರಶ್ನೆ ಏನಂತಂದ್ರೆ, ತನ್ನನ್ನು ಪಾತಾಳಕ್ಕೆ ತಪ್ಪಿಸಿಕೊಂಡು ಮರಣ ಹೊಂದದೆ ಚಿರಂಜೀವಿ ಆಗಿರುವ ಮನುಷ್ಯನು ಯಾವನಿದ್ದಾನೆ? ಹಂಗಂದ್ರೆ ಅರ್ಥ, ಯಾವ ಮನುಷ್ಯನು ಸಹ ತನ್ನನ್ನ ಮರಣಕ್ಕೆ ತಪ್ಪಿಸಿಕೊಂಡು ಚಿರಂಜೀವಿಯಾಗಿ ಸದಾಕಾಲ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಮರಣ ಅನ್ನೋದು ಇದೆ. ಎಲ್ಲರೂ ಮರಣ ಹೊಂದಿ ಪಾತಾಳವನ್ನ ಸೇರಲೇಬೇಕು ಅಂತ ಈ ವಾಕ್ಯ ನಮಗೆ ಹೇಳುತ್ತೆ. ಇನ್ನು ಕೀರ್ತನೆಗಳು 49ನೇ ಅಧ್ಯಾಯ 9ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಮರಣವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಎಷ್ಟು ಹಣ ಕೊಟ್ಟರೂ ಸಾಲುವುದೇ ಇಲ್ಲ, ಅಂತ ಪ್ರಯತ್ನವನ್ನು ನಿಷ್ಫಲವೆಂದು ಬಿಟ್ಟೇ ಬಿಡಬೇಕು. ಇಲ್ಲಿ ವಾಕ್ಯ ಹೇಳೋದೇನು? ಮರಣವನ್ನ ತಪ್ಪಿಸಿಕೊಳ್ಳೋದಕ್ಕೆ ಎಷ್ಟು ಹಣ ಕೊಟ್ಟರೂ ಸಾಲೋದಿಲ್ಲ, ಅಂತ ಪ್ರಯತ್ನವನ್ನ ನಿಷ್ಫಲ ಅಂದ್ರೆ ಪ್ರಯೋಜನ ಇಲ್ಲ ಅಂತ ಬಿಟ್ಟು ಬಿಡಬೇಕು. ಆಗ ನೀವು ಎಷ್ಟೇ ಹಣ ಕೊಟ್ಟರು ಮರಣವನ್ನ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಅಂತ ಪ್ರಯತ್ನ ವಿಫಲ, ಪ್ರಯೋಜನ ಇಲ್ಲ ಅಂತ ದೇವರ ವಾಕ್ಯ ನಮಗೆ ಹೇಳುತ್ತೆ. ಆಗ ದೇವರ ವಾಕ್ಯ ನಮಗೆ ಹೇಳೋದೆಲ್ಲ ಏನು ಅಂತಂದ್ರೆ, ಮರಣ ಎಲ್ಲರಿಗೂ ಸಹ ಇದೆ. ಮರಣ ನಿಶ್ಚಯ. ಮರಣವನ್ನ ಯಾರು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಅವರು ಬಡವರಾಗಿದ್ರು ಸಾಯ್ತಾರೆ, ಶ್ರೀಮಂತರಾಗಿದ್ರು ಸಾಯ್ತಾರೆ, ಸಾಧಾರಣ ಮನುಷ್ಯರು ಸಾಯ್ತಾರೆ, ದೊಡ್ಡ ಅಧಿಕಾರಿಗಳಾಗಿದ್ರು ಸಾಯ್ತಾರೆ, ವಿದ್ಯಾವಂತರಾಗಿದ್ರು ಸಾಯ್ತಾರೆ, ವಿದ್ಯೆ ಇಲ್ಲದವರಾಗಿದ್ರು ಸಾಯ್ತಾರೆ, ಪರಿಶುದ್ಧವಂತರಾಗಿದ್ರು ಸಾಯ್ತಾರೆ, ಪಾಪಿಗಳಾಗಿದ್ರು ಸಾಯ್ತಾರೆ, ದುಷ್ಟರಾಗಿದ್ರು ಸಾಯ್ತಾರೆ, ಒಳ್ಳೆಯವರಾಗಿದ್ರು ಸಹ ಸಾಯ್ತಾರೆ, ದೇವರಲ್ಲಿ ಭಕ್ತಿ ಇದ್ರು ಸಾಯ್ತಾರೆ, ದೇವರಲ್ಲಿ ಭಕ್ತಿ ಇಲ್ಲದಿದ್ರು ಸಹ ಸಾಯ್ತಾರೆ. ಎಲ್ಲ ಮನುಷ್ಯರು ಸತ್ತೇ ಸಾಯ್ತಾರೆ. ಮರಣ ಅನ್ನೋದು ಎಲ್ಲ ಮನುಷ್ಯರಿಗೂ. ಆದ್ರೆ ಇಂಥ ಮರಣದಿಂದ ಯೇಸು ಕ್ರಿಸ್ತನು ನನ್ನನ್ನ ನಿಮ್ಮನ್ನ ಬಿಡುಗಡೆಗೊಳಿಸ್ತಾರೆ. ಹಲ್ಲೆಲೂಯಾ. ಮರಣ ಎಲ್ಲಾ ಮನುಷ್ಯರಿಗೆ ಇದೆ. ಆದ್ರೆ ಇಂಥ ಮರಣದಿಂದ ಯಾರು ತಪ್ಪಿಸಿಕೊಳ್ಳುವುದಕ್ಕೆ ಆಗದಿರುವಂತ ನಿಶ್ಚಯವಾದ ಕಡ್ಡಾಯವಾದ ಈ ಮರಣದಿಂದ ಯೇಸು ಕ್ರಿಸ್ತನು ನನ್ನನ್ನ ನಿಮ್ಮನ್ನ ಬಿಡುಗಡೆಗೊಳಿಸ್ತಾರೆ. ಹಲ್ಲೆಲೂಯಾ. ನಾವೆಲ್ಲರೂ ಸಾಯ್ತೀವಿ, ಆದರೆ ಕಡ್ಡಾಯ ದಿನದಲ್ಲಿ ನಾವೆಲ್ಲರನ್ನ ಯೇಸು ಕ್ರಿಸ್ತನು ತಿರುಗಿ ಎಬ್ಬಿಸ್ತಾರೆ. ಹಲ್ಲೆಲೂಯಾ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಯೋಹಾನನು ಬರೆದಂತಹ ಸುವಾರ್ತೆ 6ನೇ ಅಧ್ಯಾಯ ವಾಕ್ಯಗಳು 38-39 ನಾವು ಓದಿ ನೋಡಿದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ:
ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು. ನನ್ನನ್ನು ಕಳುಹಿಸಿದಾತನ ಚಿತ್ತವೇನೆಂದರೆ, ಆತನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ನಾನು ಕೆಳಗೊಳಿಸದೆ ಅವನನ್ನು ಕಡೆಯ ದಿನದಲ್ಲಿ ಎಬ್ಬಿಸಬೇಕೆಂಬುದೇ. ಹಲ್ಲೆಲೂಯಾ. ರಕ್ಷಕನಾದ ಯೇಸು ಕ್ರಿಸ್ತನು ಹೇಳೋ ಮಾತೇನಂತಂದ್ರೆ, ನನ್ನ ಚಿತ್ತವನ್ನು ಮಾಡೋದಕ್ಕೆ ನಾನು ಈ ಲೋಕಕ್ಕೆ ಬಂದಿಲ್ಲ, ತಂದೆಯ ಚಿತ್ತವನ್ನು ಮಾಡೋದಕ್ಕೆ ನಾನು ಪರಲೋಕದಿಂದ ಬಂದಿದ್ದೇನೆ. ಆತನ ಚಿತ್ತ ಏನಂತಂದ್ರೆ, ಆತನು ನನಗೆ ಕೊಡುವಂತ ಒಬ್ಬನನ್ನಾದ್ರೂ ನಾನು ಕೆಳಗೊಳಿಸದೆ ಅವನು ಕೆಟ್ಟು ಹೋಗೋದಕ್ಕೆ ಬಿಡದೆ ನಾನು ಅವನನ್ನು ಕಡೆಯ ದಿನದಲ್ಲಿ ಎಬ್ಬಿಸಬೇಕೆಂಬುದೇ. ಹಲ್ಲೆಲೂಯಾ. ಆಗ ತಂದೆಯ ಚಿತ್ತ ಏನು? ತಂದೆಯ ಚಿತ್ತ ಯೇಸು ಕ್ರಿಸ್ತನು ನನ್ನನ್ನ ನಿಮ್ಮನ್ನ ಕಡೆಯ ದಿವಸದಲ್ಲಿ ಎಬ್ಬಿಸಬೇಕು ಎಂಬುದೇ ಆಗಿದೆ. ಹಲ್ಲೆಲೂಯಾ. ಇನ್ನು ನಾವು 39:40 ಹಂಗೆ ಮುಂದುವರಿಸಿ ಓದುತ್ತಾ ನೋಡುವಾಗ ಯೇಸು ಕ್ರಿಸ್ತನು ಮುಂದುವರಿಸಿ ಇನ್ನು ಕೆಲವು ಮಾತುಗಳನ್ನು ಹೇಳ್ತಾರೆ. ಮಗನನ್ನು ನೋಡಿ ಆತನನ್ನು ನಂಬುವ ಪ್ರತಿಯೊಬ್ಬನಿಗೆ ನಿತ್ಯ ಜೀವವು ಸಿಕ್ಕಬೇಕೆಂಬುದೇ ನನ್ನ ತಂದೆಯ ಚಿತ್ತವಾಗಿದೆ, ಮತ್ತು ನಾನು ಕಡೆಯ ದಿನದಲ್ಲಿ ಅವನನ್ನು ಎಬ್ಬಿಸುವೆನು. ಹಲ್ಲೆಲೂಯಾ. ಇಲ್ಲ, ಯೇಸು ಕ್ರಿಸ್ತನು ತಿರುಗಿ ಹೇಳ್ತಾರೆ ಏನಂತಂದ್ರೆ, ನನ್ನ ತಂದೆಯ ಚಿತ್ತ ಏನಂತಂದ್ರೆ ನನ್ನನ್ನು ನಂಬುವಂತ ಪ್ರತಿಯೊಬ್ಬನಿಗೆ ನಿತ್ಯ ಜೀವ ಸಿಗಬೇಕನ್ನೋದು, ಮತ್ತೆ ನಾನು ಕಡೆಯ ದಿನದಲ್ಲಿ ಅವನನ್ನು ಎಬ್ಬಿಸುವೆನು ಎಂಬುದಾಗಿ ಅವರು ಹೇಳೋದನ್ನ ನಾವು ಕಾಣ್ತೇವೆ. ಹಲ್ಲೆಲೂಯಾ. ಇನ್ನು ನಾವು 44ನೇ ವಾಕ್ಯವನ್ನು ನೋಡಿದರೆ ಆ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳ್ತಾರೆ, ನನ್ನನ್ನು ಕಳುಹಿಸಿಕೊಟ್ಟಂತ ತಂದೆಯು ಎಳೆದ ಹೊರತು ಯಾವನು ನನ್ನ ಬಳಿಗೆ ಬರಲಾರನು, ಮತ್ತು ನಾನು ಅವನನ್ನು ಕಡೆಯ ದಿವಸದಲ್ಲಿ ಎಬ್ಬಿಸುವೆನು. ನೀವು ನನ್ನನ್ನು ವಿರೋಧ ಮಾಡ್ತಾ ಇದ್ದೀರಾ, ನನಗೆ ವಿರುದ್ಧವಾಗಿ ಗುರುಗುಡ್ತಾ ಇದ್ದೀರಾ, ನನ್ನನ್ನು ಅಂಗೀಕರಿಸ್ತಾ ಇಲ್ಲ, ನೀವು ನನ್ನ ಬಳಿಗೆ ಬರ್ತಾ ಇಲ್ಲ. ಆದ್ರೆ ತಂದೆ ನನ್ನ ಬಳಿಗೆ ಎಳೆಯದ ಹೊರತು ಯಾರು ನನ್ನ ಬಳಿಗೆ ಬರೋದಿಲ್ಲ. ಆದ್ರೆ ಯಾರನ್ನ ತಂದೆ ನನ್ನ ಬಳಿಗೆ ಎಳಿತಾರೋ, ಯಾರು ನನ್ನ ಬಳಿಗೆ ಬರುತ್ತಾರೋ ಅವರನ್ನ ನನ್ನ ಕಡೆಯ ದಿನದಲ್ಲಿ ಎಬ್ಬಿಸುವೆನೆಂಬುದಾಗಿ ಯೇಸು ಕ್ರಿಸ್ತನು ಹೇಳೋದನ್ನ ನಾವು ಕಾಣ್ತೇವೆ. ಹಲ್ಲೆಲೂಯಾ. ಅಂತೆ 54ನೇ ವಾಕ್ಯವನ್ನು ಸಹ ನಾವು ಓದಿ ನೋಡೋಣ. ಅದೇ ಅಧ್ಯಾಯದಲ್ಲಿ 54ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳ್ತಾರೆ, ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಮತ್ತು ನಾನು ಅವನನ್ನು ಕಡೆಯ ದಿನದಲ್ಲಿ ಎಬ್ಬಿಸುವೆನು. ಇಲ್ಲಿಯೂ ಸಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಮತ್ತು ಕಡೆಯ ದಿನದಲ್ಲಿ ಅವನನ್ನ ನಾನು ಎಬ್ಬಿಸುವೆನೆಂಬುದಾಗಿ ಅವರು ಹೇಳೋದನ್ನ ನಾವು ಕಾಣ್ತೇವೆ. ಹಲ್ಲೆಲೂಯಾ. ಆಗ ಯೇಸು ಕ್ರಿಸ್ತನು ಈ ವಾಕ್ಯ ಭಾಗವನ್ನೆಲ್ಲ ನಾವು ಓದುವಾಗ ಆಗಾಗ 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 ಪುನಃ ಅವ್ರು ಹೇಳ್ತಾರೆ ಏನಂತ, ನಾನು ಅವನನ್ನ ಕಡೆಯ ದಿನದಲ್ಲಿ ಎಬ್ಬಿಸುವೆನು, ನಾನು ಅವನನ್ನ ಕಡೆಯ ದಿನದಲ್ಲಿ ಎಬ್ಬಿಸುವೆನು, ನಾನು ಅವನನ್ನ ಕಡೆಯ ದಿನದಲ್ಲಿ ಎಬ್ಬಿಸುವೆನು. ಮರಣ ನಿಶ್ಚಯ, ಆದ್ರೆ ಆ ಮರಣದಿಂದ ಯೇಸು ಕ್ರಿಸ್ತನು ಕಡೆಯ ದಿನದಲ್ಲಿ ನನ್ನನ್ನ ನಿಮ್ಮನ್ನ ಎಬ್ಬಿಸುವನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮ್ಮನ್ನು ಬಿಡುಗಡೆಗೊಳಿಸ್ತಾರೆ. ಯಾವುದರಿಂದ ಯೇಸು ಕ್ರಿಸ್ತನು ನಮ್ಮನ್ನು ಬಿಡುಗಡೆಗೊಳಿಸ್ತಾರೆ? ಯೇಸು ಕ್ರಿಸ್ತನು ನನ್ನನ್ನ ನಿಮ್ಮನ್ನ ಮರಣದಿಂದ ಅವರು ಬಿಡುಗಡೆಗೊಳಿಸ್ತಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಅವರು ಯಾವ ರೀತಿಯಾಗಿ ಮರಣ ಹೊಂದಿ ಮತ್ತೆ ಮರಣವನ್ನು ಜಯಿಸಿ ಜೀವಂತವಾಗಿ ಅವರು ಎದ್ದು ಬಂದರು, ಅದೇ ರೀತಿಯಾಗಿ ಸತ್ತವರಾದ ನನ್ನನ್ನು ನಿಮ್ಮನ್ನು ಯೇಸು ಕ್ರಿಸ್ತನು ಜೀವಂತವಾಗಿ ತಿರುಗಿ ಎಬ್ಬಿಸುತ್ತಾರೆ. ಹಲ್ಲೆಲೂಯಾ. ನಾವಿನ್ನು ಯೋಹಾನನ ಬರೆದಂತ ಸುವಾರ್ತೆ 11ನೇ ಅಧ್ಯಾಯ 25ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳುತ್ತಾರೆ, ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು. ಹಲ್ಲೆಲೂಯಾ. ಇಲ್ಲಿ ಯೇಸು ಕ್ರಿಸ್ತನು ಮಾರ್ಗದಲ್ಲಿ ಹೇಳುವಂತ ಮಾತೇನಂತಂದ್ರೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನ ನಂಬುವವನು ಸತ್ತರೂ ಬದುಕುವನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನೇ ಮನುಷ್ಯರಿಗೆ ಪುನರುತ್ಥಾನವೂ ಜೀವವಾಗಿದ್ದಾನೆ, ಆತನನ್ನ ನಂಬುವವನು ಸತ್ತರೂ ಬದುಕುವನು. ನಾನು ನೀವು ಒಂದು ದಿವಸ ಸಾಯ್ತೇವೆ, ಆದರೂ ಯೇಸು ಕ್ರಿಸ್ತನಲ್ಲಿ ನಾವು ತಿರುಗಿ ಬದುಕ್ತೇವೆ. ಹಲ್ಲೆಲೂಯಾ. ನನ್ನನ್ನ ನಂಬುವವನು ಸತ್ತರೂ ಬದುಕುವನು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದ ಮಾತು. ನನ್ನನ್ನ ನಿಮ್ಮನ್ನ ಯೇಸು ಕ್ರಿಸ್ತನು ಒಂದು ದಿವಸ ಬದುಕಿಸುತ್ತಾರೆ, ಕಡೆಯ ದಿವಸದಲ್ಲಿ ಅವರು ನಮ್ಮನ್ನು ಬದುಕಿಸುತ್ತಾರೆ. ಹಲ್ಲೆಲೂಯಾ. ಯಾವ ರೀತಿ ಯೇಸು ಕ್ರಿಸ್ತನು ಜೀವಂತವಾಗಿದ್ದಾರೋ ನನ್ನನ್ನು ನಿಮ್ಮನ್ನು ಅದೇ ರೀತಿಯಾಗಿ ಆತನು ಜೀವಂತನಾಗಿ ಮಾಡುತ್ತಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮ್ಮನ್ನ ಮರಣದಿಂದ ಬಿಡಿಸುವನು. ನಾವು ಓದಿದಂತಹ ವಾಕ್ಯದಲ್ಲಿ ನಾವು ಗಮನಿಸುವಾಗ ಯೇಸು ಕ್ರಿಸ್ತನು ಕಡೆಯ ದಿನದಲ್ಲಿ ಅವನನ್ನು ಎಬ್ಬಿಸುವನು, ಕಡೆಯ ದಿನದಲ್ಲಿ ಅವನನ್ನು ಎಬ್ಬಿಸುವನು ಅಂತ ಅವರು ಹೇಳ್ತಾರೆ. ಆದ್ರೆ ಅವರು ಸೂಚಿಸಿ ಹೇಳಿದಂತ ಈ ಕಡೆಯ ದಿವಸ ಯಾವುದು? ಅವರು ಸೂಚಿಸಿ ಹೇಳಿದಂತ ಈ ಕಡೆಯ ದಿವಸ ಯಾವುದು ಅಂತಂದ್ರೆ, ಯೇಸು ಕ್ರಿಸ್ತನು ರಾಜಾದಿರಾಜನಾಗಿ ತನ್ನ ಮಹಿಮೆಯಲ್ಲಿ ಬರುವಂತ ದಿವಸ. ಹಲ್ಲೆಲೂಯಾ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಥೆಸಲೋನಿಕದವರಿಗೆ ಬರೆದಂತ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ ವಾಕ್ಯ 13ರಿಂದ ನಾವು ಓದುತ್ತಾ ಹೋದರೆ ಆ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ, ಸಹೋದರರೇ, ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿಯದೆ ಇದ್ದು ನಿರೀಕ್ಷೆಯಿಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಇಲ್ಲಿ ಪೌಲನು ಥೆಸಲೋನಿಕ ಅನ್ನೋ ಪಟ್ಟಣದಲ್ಲಿದ್ದಂಥ ವಿಶ್ವಾಸಿಗಳಿಗೆ ಪತ್ರವನ್ನು ಬರೀತಾ ಇದ್ದಾರೆ.
ಈ ಪತ್ರವನ್ನು ಬರೆಯುವ ಸಮಯದಲ್ಲಿ ಥೆಸಲೋನಿಕ ಪಟ್ಟಣದಲ್ಲಿರುವಂತಹ ವಿಶ್ವಾಸಿಗಳ ಪರಿಸ್ಥಿತಿ ಹೆಂಗಿರುತ್ತೆ ಅಂತಂದ್ರೆ ಅವ್ರು ತುಂಬಾ ದುಃಖಮಯವಾಗಿರ್ತಾರೆ. ಹೆಂಗಂದ್ರೆ ಅವ್ರ ಕಡೆ ಕೆಲವರು ಸತ್ತೋಗಿರ್ತಾರೆ. ಕೆಲವರು ಸತ್ತೋಗಿರುವಾಗ ಅವ್ರಿಗೆ ತುಂಬಾ ದುಃಖ, ಸಹಿಸಲಾಗದ ದುಃಖ. ಅಯ್ಯೋ ನನ್ನ ಮಗ ಸತ್ತೋಗ್ಬಿಟ್ಟ, ಅಯ್ಯೋ ನನ್ನ ಮಗಳು ಸತ್ತೋಗ್ಬಿಟ್ಲು, ಅಯ್ಯೋ ನನ್ನ ತಂದೆ ಸತ್ತೋಗ್ಬಿಟ್ರು, ಇನ್ನೊಬ್ರು ಸತ್ತೋಗ್ಬಿಟ್ರು, ತುಂಬಾ ದುಃಖ. ಅಯ್ಯೋ ಸತ್ತೋಗ ಅವ್ರಿಗೆ ಏನಾಯ್ತು ಆಯ್ತು ಅಂತ ಅವ್ರಿಗೆ ತುಂಬಾ ಬಾಧೆ. ಆಗ ಪೌಲ್ ಏನ್ ಮಾಡ್ತಾನೆ ಅಂತಂದ್ರೆ ಅವರಿಗೆ ಸತ್ತವರ ವಿಷಯದಲ್ಲಿ ಬರೀತಾನೆ. ತಾನು ಬರೀತಾ, ಸಹೋದರನೇ, ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿಯದೇ ಇದ್ದು ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಸಹೋದರರೇ, ನೀವು ಬೇರೆ ಜನಗಳು, ಕ್ರಿಸ್ತನನ್ನು ಅರಿಯದಿರುವಂತಹ ಜನಗಳು, ಅವರಿಗೆ ಪ್ರಿಯವಾದವರನ್ನು ಕಳೆದುಕೊಂಡಾಗ ಯಾವ ತರ ಯಾವುದೇ ನಿರೀಕ್ಷೆ ಇಲ್ಲದ ತುಂಬಾ ಗೋಳಾಡಿ ಬಾಧೆಪಟ್ಟು ದುಃಖ ಪಡ್ತಾರೆ, ಆತರ ನೀವು ಕ್ರಿಸ್ತನಲ್ಲಿ ನಿದ್ರಿಸುವಂತವರ, ಕ್ರಿಸ್ತನಲ್ಲಿ ಮರಣಿಸುವಂತವರ ಸ್ಥಿತಿ ಏನು ಅನ್ನೋದು ನಿಮ್ಗೆ ಗೊತ್ತಿಲ್ದಿರ ನೀವು ಅವ್ರ ತರನೇ ಅಯ್ಯೋ ಅಪ್ಪ ಅಮ್ಮ ಅನ್ಕೊಂಡು ನೀವು ಕಣ್ಣೀರು ಸುರಿಸಿ ಬಾಧೆ ಪಡಬಾರ್ದು. ಅದು ನಮ್ಗೆ ನೋಡಕ್ ಇಷ್ಟ ಆಗೋದಿಲ್ಲ ಅಂದ್ಬಿಟ್ಟು ನಾನ್ ನಿಮಗೆ ಹೇಳ್ತೇನೆ ಕೇಳಿ, ಸತ್ತವರ ವಿಷಯದಲ್ಲಿ ಏನಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ ಅಂತ ತಾನು ಮುಂದುವರಿಸ್ತಾನೆ, ಬರೀತಾನೆ. ಏನಂದ್ರೆ, ಯೇಸು ಸತ್ತು ಜೀವಿತನಾಗಿ ಇದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುನಲ್ಲಿ ಇದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ? ಯೇಸು ಕ್ರಿಸ್ತನು ಸತ್ತು ಜೀವಿತನಾಗಿ ಎದ್ದು ಬಂದಿದ್ದಾನೆ. ಅದೇ ತರ ಆತನಲ್ಲಿ ಇದ್ದುಕೊಂಡು ಸಾಯುವಂತರುಗಳನ್ನ ಆತನ ಬರುವಂತ ದಿವಸದಲ್ಲಿ ಆತನ ತಿರುಗಿ ಕರೆದುಕೊಂಡು ಬರ್ತಾನೆ. ಅದನ್ನ ನಾವು ನಂಬಬೇಕಾನೆ, ಅದು ನಿಜ, ಅದನ್ನ ನಂಬಬೇಕು ಅಂತ ಥೆಸಲೋನಿಕದವರಿಗೆ ತಾನು ಬರೆಯೋದನ್ನು ನಾವು ಕಾಣ್ತೇವೆ. ಹಂಗಂದ್ರೆ ನಿಮ್ಮಲ್ಲಿ ಮರಣ ಹೊಂದಿರುವಂತವರ ವಿಷಯದಲ್ಲಿ ನಿಮಗೆ ಬಾಧೆ ಆಗುತ್ತಿಲ್ಲ ಅಂತಲ್ಲ, ಆದ್ರೂ ನಿರೀಕ್ಷೆ ಇಲ್ಲದವರಾಗಿ ನೀವು ಬಾಧೆ ಪಡಬೇಡಿ. ನಿಮಗೊಂದು ನಿರೀಕ್ಷೆ ಇದೆ. ಏನಂದ್ರೆ, ಯೇಸು ಕ್ರಿಸ್ತನು ಬರುವಾಗ ಅವರನ್ನು ತಿರುಗಿ ಕರೆದುಕೊಂಡು ಬರ್ತಾನೆ ಅಂತ ತಾನು ಬರೆಯೋದನ್ನ ನಾವು ಕಾಣ್ತೇವೆ. ಮುಂದುವರಿಸಿ, ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಲ್ಲಿ ಉಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ. ಅಂದ್ರೆ ಯೇಸು ಕ್ರಿಸ್ತನು ಬರುವವರೆಗೂ ನಮಗಿಂತ ಮೊದಲೇ ಸತ್ತವರಿಗಿಂತ ನಾವು ಮುಂದೆ ಆಗೋದಿಲ್ಲ. ಅಂದ್ರೆ ಕರ್ತನನ್ನ ಎದುರುಕೊಳ್ಳೋದ್ರಲ್ಲಿ ನಮಗಿಂತ ಮುಂಚೆ ಸತ್ತೋಗಿರ್ತಾರಲ್ಲ, ಅವರೇ ಮುಂದೆ ಇರ್ತಾರೆ. ಅವ್ರ ನಂತರವೇ ನಾವು ಕರ್ತನನ್ನು ದರ್ಶಿಸೋದು. ಅದರಿಂದ ಸತ್ತೋದವ್ರಿಗೆ ಏನಾಗೋಯ್ತು ಅಂತ ನೀವು ಬಾಧೆ ಪಡ್ಕೊಂಡಿರಬೇಡಿ, ನಮಗಿಂತ ಮುಂದೆ ಅವ್ರು ಕರ್ತನನ್ನು ದರ್ಶಿಸ್ತಾರೆ ಅಂತ ತಾನು ಬರೆಯೋದನ್ನ ನಾವು ಕಾಣ್ತೇವೆ. ಹಂಗೆ ಮುಂದುವರಿಸಿ ತಾನು ಬರೀತಾ, ಕರ್ತನು ತಾನೇ ಆಜ್ಞಾ ಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಲ್ಲಿ ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘ ವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿರುವೆವು. ಆದ ಕಾರಣದಿಂದ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ. ಅಂದ್ರೆ ನಾನು ಏನಾಗುತ್ತೆ ಅಂತ ಹೇಳ್ತೇನೆ ಕೇಳಿ. ಯೇಸು ಕ್ರಿಸ್ತನು ಆಜ್ಞಾ ಘೋಷದೊಡನೆ ದೇವದೂತರ ತುತ್ತೂರಿಯ ಧ್ವನಿಯೊಡನೆ ಆತನ ಮಹಿಮೆಯಾಗಿ ಇಳಿದು ಬರ್ತಾನೆ. ಇಳಿದು ಬರುವಂತ ಸಮಯದಲ್ಲಿ ಅವರೆಲ್ಲರನ್ನ ತನ್ನ ಜೊತೆ ಕರ್ಕೊಂಡ್ ಬರ್ತಾನೆ. ಆ ಸಮಯದಲ್ಲಿ ಸತ್ತವರಾಗಿರುವಂತ ನಮ್ಮವ್ರು ಏನ್ ಮಾಡ್ತಾರೆ, ಮೊದಲು ಎದ್ದು ಬರ್ತಾರೆ. ಅವ್ರು ಎದ್ದು ಬಂದು ಆನಂತರ ನಾವು ರೂಪಾಂತರಗೊಂಡು ನಾವೆಲ್ಲ ಸೇರಿ ಕರ್ತನನ್ನ ದರ್ಶಿಸುವುದಕ್ಕೆ ಹೋಗ್ತೀವಿ. ಇದು ನಡೆಯುವುದಿರುವಂತ ಕಾರ್ಯ. ಅದರಿಂದ ಸತ್ತು ಹೋದವರ ವಿಷಯದಲ್ಲಿ ನೀವು ತುಂಬಾ ಬಾಧೆ ಪಡೋದಕ್ಕೆ ಹೋಗ್ಬೇಡಿ ಅಂತ ಪೌಲನು ಬರೆಯುವುದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೀವಿ. ಆಗ ಯೇಸು ಕ್ರಿಸ್ತನ ಬರುವಿಕೆಯಲ್ಲಿ ಏನಾಗುತ್ತೆ ಅಂತಂದ್ರೆ, ಈಗ ಮರಣ ಹೊಂದುವಂತ ನೀತಿವಂತರ ವಿಷಯದಲ್ಲಿ ಯೇಸು ಕ್ರಿಸ್ತನ ವಿಶ್ವಾಸ ಇಟ್ಟು ಮರಣ ಹೊಂದುವಂತ ವಿಷಯದಲ್ಲಿ ಏನಾಗುತ್ತೆ ಅಂದ್ರೆ, ಅವ್ರು ಮರಣ ಹೊಂದ್ತಾರೆ. ಅವ್ರ ಶರೀರಗಳು ಈ ಭೂಮಿಯಲ್ಲಿ ಸಮಾಧಿ ಮಾಡಲ್ಪಡುತ್ತೆ. ಆದ್ರೆ ಅವರ ಆತ್ಮ ಕರ್ತನ ಬಳಿಗೆ ಸೇರುತ್ತೆ. ಯೇಸು ಕ್ರಿಸ್ತನ ತಿರುಗಿ ಬರುವಾಗ ಅವರ ಆತ್ಮಗಳನ್ನ ತಾನು ಕೊಂಡು ತರ್ತಾನೆ. ಆದ್ರೆ ಅವರ ಆತ್ಮಗಳನ್ನ ಅವ್ರು ಕೊಂಡು ತರ್ತಾರೆ. ಶರೀರ ಎಲ್ಲಿರುತ್ತೆ? ಶರೀರ ಇಲ್ಲೇ ಭೂಮಿಯಲ್ಲಿ ಮಣ್ಣು ಮಾಡಲ್ಪಟ್ಟಿರುತ್ತೆ. ಆನಂತರ ತಾನು ಬರುವಾಗ ಏನ್ ಮಾಡ್ತಾನೆ ಅಂತಂದ್ರೆ, ಮಣ್ಣಲ್ಲಿ ಕೂತಲ್ಪಟ್ಟಂತ ಆ ಶರೀರಗಳನ್ನ ಜೀವಂತವಾಗಿ ಬಿಡಿಸ್ತಾನೆ. ಹಲ್ಲೆಲೂಯಾ. ಯಾವ ರೀತಿಯಾಗಿ ಬಿಡಿಸ್ತಾನೆ? ಲಾಜರನನ್ನ ಯಾವ ರೀತಿ ಬಿಡಿಸಿದ್ನೋ ಅದೇ ರೀತಿಯಾಗಿ ಬಿಡಿಸ್ತಾನೆ. ಲಾಜರನ್ ಸಮಾಧಿ ಮುಂದೆ ಬಂದು ಹೇಳಿದೇನು, ಲಾಜರನೇ ಎದ್ದು ಬಾ ಅಂತ ಹೇಳಿದ್ರಲ್ಲ, ಅದೇ ರೀತಿಯಾಗಿ ಆತನ ಮೇಘಗಳ ಮೇಲೆ ಬರುವ ದಿನದಲ್ಲಿ ನನ್ನಲ್ಲಿ ಸತ್ತವರೇ ಎದ್ದು ಬನ್ನಿರಿ ಎಂಬುದಾಗಿ ಅವರೊಂದು ಅಪ್ಪಣೆ ಹೇಳ್ತಾರೆ. ಅವರ ಅಪ್ಪಣೆ ಇಟ್ಟ ಒಡನೆ ಎಲ್ಲಾ ಸಮಾಧಿಗಳಿಂದ ಸತ್ತ ನೀತಿವಂತರು ಎದ್ದು ಬರ್ತಾರೆ. ಹಲ್ಲೆಲೂಯಾ. ಯಾವ ತರ ಲಾಜರನ್ ಎದ್ದು ಬಂದನೋ, ಕ್ರಿಸ್ತನಲ್ಲಿ ಮರಣ ಹೊಂದಿದ ಎಲ್ಲರೂ ಸಹ ಎಬ್ಬಿಸಲ್ಪಡ್ತಾರೆ. ಅದೇ ಸಮಯದಲ್ಲಿ ಜೀವಂತವಾಗಿ ಅವರಿಗಾಗಿ ಸಾಕ್ಷಿಯಾಗಿ ಜೀವಿಸುತ್ತಾ ಇರುವಂತವ್ರು ಏನಾಗ್ತಾರೆ ಅಂದ್ರೆ, ಒಂದು ಕ್ಷಣದಲ್ಲಿ ರೂಪಾಂತರವಾಗ್ತಾರೆ. ಆಗ ಬದುಕುತ್ತಾ ರೂಪಾಂತರವಾಗಿರುವಂತವರು, ಸಮಾಧಿಗಳಿಂದ ಎಬ್ಬಿಸಲ್ಪಟ್ಟವರು ಎಲ್ಲರ ಒಟ್ಟಾಗಿ ಸೇರಿ ಆಕಾಶದಲ್ಲಿ ಕರ್ತನನ್ನ ಎದುರುಗೊಳ್ತಾರೆ. ಆಗ ಕರ್ತನ ಏನ್ ಮಾಡ್ತಾರೆ, ಅವರ ಶರೀರಗಳು ಎಬ್ಬಿಸಲ್ಪಡುತ್ತೆ. ಅವರ ಆತ್ಮಗಳು ಪರಲೋಕದಿಂದ ಕ್ರಿಸ್ತನ ಬಳಿಯಿಂದ ಬರುತ್ತೆ. ಆಗ ಅವರ ಶರೀರ ಆತ್ಮವನ್ನ ಒಟ್ಟು ಮಾಡಿ
ರೂಪಾಂತರ ಮಾಡಿ ದೇವರೊಟ್ಟಿಗೆ ಸದಾಕಾಲ ನಮ್ಮನ್ನ ಇಟ್ಕೊಳ್ತಾರೆ. ಹಲ್ಲೆಲೂಯಾ. ಸತ್ತೋಗಿರೋರಿಗೆ ಏನಾಗಿರುತ್ತೆ, ಅವರ ಶರೀರ ಆತ್ಮ ದೂರ ದೂರ ಆಗೋಗಿರುತ್ತೆ. ಅದನ್ನ ದೇವರು ಏನ್ ಮಾಡ್ತಾರೆ, ಅವ್ರ ಬರುವಿಕೆಯಲ್ಲಿ ಒಟ್ಟು ಮಾಡ್ತಾರೆ. ಈಗಾಗಲೇ ಬರುತ್ತಾ ಇರುವಂತವ್ರು ರೂಪಾಂತರವಾಗುವಾಗ ಅವರ ಆತ್ಮ ಶರೀರಗಳಾಗಿನೇ ಒಟ್ಟಾಗಿನೇ ದೇವರ ಬಳಿಗೆ ಅವರು ಸೇರಿ ಹೋಗ್ತಾರೆ. ಇದು ಅವರ ಬರುವಿಕೆಯಲ್ಲಿ ಸಂಭವಿಸುವಂತ ಒಂದು ಕಾರ್ಯ. ಆಗ ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ, ನಮ್ಮನ್ನ ಬಿಡುಗಡೆಗೊಳಿಸ್ತಾರೆ. ಯಾವುದರಿಂದ ನಮ್ಮನ್ನ ಅವರು ಬಿಡುಗಡೆಗೊಳಿಸ್ತಾರೆ? ಅವರು ನಮ್ಮನ್ನ ಮರಣದಿಂದ ಬಿಡುಗಡೆಗೊಳಿಸ್ತಾರೆ. ಹಲ್ಲೆಲೂಯಾ. ನಾವಿನ್ನು ದೇವರ ವಾಕ್ಯವನ್ನ ಗಮನಿಸಿ ನೋಡುವಾಗ ಯೋಹಾನನ ಸುವಾರ್ತೆ 5ನೇ ಅಧ್ಯಾಯ 25ನೇ ವಾಕ್ಯವನ್ನ ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಸತ್ತವರು ದೇವಕುಮಾರನ ಧ್ವನಿಯನ್ನು ಕೇಳುವ ಕಾಲ ಬರುತ್ತದೆ, ಈಗಲೇ ಬಂದಿದೆ, ಕೇಳಿದವರು ಬದುಕುವರು. ಹಲ್ಲೆಲೂಯಾ. ಈ ವಾಕ್ಯವನ್ನು ನಾವು ಓದುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳ್ತಾರೆ. ಅವ್ರು ಹೇಳೋ ಮಾತೇನಂತಂದ್ರೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಸತ್ತವರು ದೇವಕುಮಾರನ ಧ್ವನಿಯನ್ನು ಕೇಳುವ ಕಾಲ ಬರುತ್ತದೆ, ಈಗಲೇ ಬಂದಿದೆ, ಕೇಳುವವರು ಬದುಕಿಕೊಳ್ಳುವರು ಎಂಬುದಾಗಿ ಅವರು ಹೇಳ್ತಾರೆ. ಹಾಗೆ ಇಲ್ಲಿ ಯೇಸು ಕ್ರಿಸ್ತನು ಸತ್ತವರು ದೇವಕುಮಾರನ ಸ್ವರವನ್ನ ಕೇಳುವ ಕಾಲ ಬರುತ್ತೆ, ಈಗಲೇ ಬಂದಿದೆ ಅಂತ ಹೇಳ್ತಾರೆ. ಆಗ ಇಲ್ಲಿ ಅವರು ಸೂಚಿಸಿ 2 ವಿಷಯಗಳನ್ನ ಹೇಳ್ತಾರೆ. ಸತ್ತವರು 2 ತರ ಇರ್ತಾರೆ. ಒಂದು ಆತ್ಮಿಕವಾಗಿ ಸತ್ತವರು, ಇನ್ನೊಂದು ಶಾರೀರಿಕವಾಗಿ ಸತ್ತು ಹೋದವರು. ಯೇಸು ಕ್ರಿಸ್ತನು ಇದ್ದಂತ ಸಮಯದಲ್ಲಿ ಅವರನ್ನ ನೋಡಿ ಯೇಸು ಕ್ರಿಸ್ತನ ಮಾತನ್ನ ಹೇಳ್ತಾರೆ. ಆಗ ಯಾರೆಲ್ಲ ಪಾಪದಲ್ಲಿ ಸತ್ತು ಹೋಗಿರ್ತಾರೆ, ದೇವರಿಂದ ಅಗಲಿ ಹೋಗಿ ಪಾಪದ ನಿಮಿತ್ತವಾಗಿ ಸತ್ತು ಹೋಗಿರ್ತಾರೆ, ಅವರನ್ನ ಯೇಸು ಕ್ರಿಸ್ತನ ಮಾತು ತಿರುಗಿ ಬದುಕಿಸುತ್ತೆ. ಯೇಸು ಕ್ರಿಸ್ತನ ರಕ್ಷಣೆ ಮುಖಾಂತರವಾಗಿ ಪಾಪದಲ್ಲಿ ಸತ್ತು ಹೋಗಿರುವಂತವರು ತಿರುಗಿ ಬದುಕಿಕೊಳ್ಳೋದಕ್ಕೆ ಅದು ಅವಕಾಶವಾಗುತ್ತೆ. ಆಗ ಒಂದು ಸತ್ತು ಹೋದವರು ದೇವಕುಮಾರನ ಧ್ವನಿಯನ್ನು ಕೇಳುವರು, ಆ ಕಾಲ ಬರುತ್ತದೆ, ಈಗಲೇ ಬಂದಿದೆ, ಕೇಳುವವರು ಬದುಕಿಕೊಳ್ಳುವರು ಅಂತ ಹೇಳುವಾಗ ಅದಕ್ಕೆ ಅರ್ಥ ಏನಂತಂದ್ರೆ, ನೀವು ಪಾಪದಲ್ಲಿ ಬದುಕ್ತಾ ಇದ್ದೀರಾ, ಪಾಪದಿಂದಾಗಿ ಸತ್ತು ಹೋಗಿದ್ದೀರಾ, ಆದ್ರೆ ನನ್ನ ವಾಕ್ಯವನ್ನು ಕೇಳುವಾಗ ನೀವು ಬದುಕಿಕೊಳ್ಳುತ್ತೀರಾ, ನನ್ನ ವಾಕ್ಯವನ್ನು ಕೇಳಿ ಮನ ತಿರುಗಿರಿ ಅಂತ ಅವರಿಗೆ ಹೇಳಿದ್ರು. ಅದು ಒಂದು. ಇನ್ನೊಂದು, ಸತ್ತವರು ದೇವಕುಮಾರನ ಧ್ವನಿಯನ್ನು ಕೇಳುವ ಕಾಲ ಬರುತ್ತದೆ ಅಂತ ಹೇಳುವಾಗ ಅದು ಇನ್ನೊಂದು ಯಾವುದನ್ನ ಸೂಚಿಸುತ್ತೆ ಅಂತಂದ್ರೆ, ಶಾರೀರಿಕವಾಗಿ ಸತ್ತು ಹೋದವರು, ಆತನಲ್ಲಿ ಸತ್ತು ಭೂಮಿಯಲ್ಲಿ ಉಣಲ್ಪಟ್ಟಿರುವಂತವರು, ಆತನ ಬರುವಿಕೆ ಬರುವಂತ ದಿವಸದಲ್ಲಿ ಮಧ್ಯ ಆಕಾಶದ ಆತನ ಬಂದು ಒಂದೇ ಕೂಗನ್ನ ಕೂಗ್ತಾರೆ, ಎಲ್ಲಾ ಎದ್ದು ಬನ್ನಿರಿ ಅಂತ. ಆಗ ಸತ್ತವರೆಲ್ಲರೂ ಸಮಾಧಿಗಳಲ್ಲಿ ಆತನ ಧ್ವನಿಯನ್ನು ಕೇಳಿ ಸಮಾಧಿಯಿಂದ ಎದ್ದು ಬರ್ತಾರೆ. ಹಲ್ಲೆಲೂಯಾ. ಆಗ ಯೇಸು ಕ್ರಿಸ್ತನಲ್ಲಿ ಹೇಳೋ ಮಾತು, ಸತ್ತವರು ದೇವಕುಮಾರನ ಧ್ವನಿಯನ್ನು ಕೇಳುವ ಕಾಲ ಬರುತ್ತದೆ. ಆ ಕಾಲ ಯಾವುದು? ಕಡ್ಡಾಯ ದಿವಸ. ಆದ್ರೆ ಮಹಿಮೆಯಿಂದ ಬರುವ ದಿನದಲ್ಲಿ ಸತ್ತವರೆಲ್ಲರನ್ನ ತನ್ನ ಧ್ವನಿಯಿಂದ ತಾನು ಜೀವಂತವಾಗಿ ಎಬ್ಬಿಸುವನು. ಹಲ್ಲೆಲೂಯಾ. ಆವತ್ತು ನಾನು ನೀವು ಸಹ ಎಬ್ಬಿಸಲ್ಪಡುತ್ತದೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಆಗ ಯೇಸು ಕ್ರಿಸ್ತನು ನಮ್ಮನ್ನ ಜೀವಂತವಾಗಿ ಎಬ್ಬಿಸುವಾತನಾಗಿದ್ದಾನೆ. ಅದಕ್ಕಾಗಿ ಆತನಿಗೆ ಸ್ತೋತ್ರ. ಆ ದಿನದಲ್ಲಿ ನನ್ನನ್ನ ನಿಮ್ಮನ್ನ ಯೇಸು ಕ್ರಿಸ್ತನು ಆ ರೀತಿಯಾಗಿ ಜೀವಂತವಾಗಿ ಎಬ್ಬಿಸಿ ನಿಲ್ಲಿಸುವಂತ ಆ ದಿನದಲ್ಲಿ ನಾನು ನೀವು ಒಂದು ಮಾತನ್ನ ಹೇಳ್ತೀವಿ. ಆ ಮಾತು ಯಾವುದು ಅಂತಂದ್ರೆ, ಕೊರಿಂಥರಿಗೆ ಬರೆದಂತ 1ನೇ ಪತ್ರಿಕೆ 15ನೇ ಅಧ್ಯಾಯ ವಾಕ್ಯ 54-55. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರುವುದು. ಇಲ್ಲಿ ಪೌಲನು ಬರೆಯ ಮಾತೇನಂತಂದ್ರೆ, ಲಯವಾಗುವ ಈ ದೇಹವು ಅಂದ್ರೆ ನಮ್ಮ ಶರೀರ ಲಯವಾಗುವಂಥದ್ದು, ನಾಶವಾಗುವಂಥದ್ದು. ಆದ್ರೆ ಈ ಶರೀರ ಏನಾಗುತ್ತೆ? ನಿರ್ಲಯತ್ವವನ್ನು ಧರಿಸಿಕೊಳ್ಳುತ್ತೆ. ಅಂದ್ರೆ ಯಾವಾಗ? ಯೇಸು ಕ್ರಿಸ್ತನ ಬರುವಿಕೆ ಸಂಭವಿಸುವಾಗ. ಆತನು ಸತ್ತವರಾದ ನಮ್ಮನ್ನ ಸಮಾಧಿಗಳಿಂದ ಎಬ್ಬರಿಸುತ್ತಾರೆ. ಜೀವಂತವಾಗಿದ್ರೆ ಈ ಶರೀರವನ್ನ ಒಂದು ಕ್ಷಣದಲ್ಲಿ ರೂಪಾಂತರ ಮಾಡ್ತಾರೆ, ನಿರ್ಲಯತ್ವವಾಗಿ ಬದಲಾಯಿಸ್ತಾರೆ. ಮತ್ತೆ ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು. ಒಂದು ವೇಳೆ ನಾವು ಸತ್ತು ನಮ್ಮ ಶರೀರ ಭೂಮಿಯಲ್ಲಿ ಹುಣಲ್ಪಟ್ಟಿದ್ರೆ ಅದು ಮರಣಕ್ಕೆ ಒಳಗಾಗಿರುವಂತಹ ದೇಹ ಅಮರತ್ವವನ್ನ ಧರಿಸಿಕೊಳ್ಳುತ್ತೆ ಪುನರುತ್ಥಾನದಲ್ಲಿ. ಒಂದು ವೇಳೆ ನಾವು ಜೀವಂತವಾಗಿದ್ರೆ ಆತನ ಕ್ಷಣಮಾತ್ರದಲ್ಲಿ ನಮ್ಮನ್ನ ಮಾರ್ಪಡಿಸಿ ನಮ್ಮನ್ನ ಅಮರತ್ವವುಳ್ಳ ಶರೀರವಾಗಿ ಅವರು ಮಾರ್ಪಡಿಸ್ತಾರೆ. ಆದ್ರೆ ಅಂತ ಕಾರ್ಯ ನಡೆಯುವಂತ ಸಮಯದಲ್ಲಿ ಒಂದು ಮಾತು ನೆರವೇರುತ್ತೆ. ಆ ಮಾತು ಏನಂತಂದ್ರೆ, ಮರಣವು ನುಂಗಿಯೇ ಹೋಯಿತು, ಜಯವಾಯಿತು ಎಂಬುದೇ. ಹಲ್ಲೆಲೂಯಾ. ಆಗ ಒಂದು ಮಾತು ನೆರವೇರುತ್ತೆ ಏನಂತಂದ್ರೆ, ಮರಣ ಇಲ್ಲದೆ ಹೋಗುತ್ತೆ, ಜಯವಾಗುತ್ತೆ ಅನ್ನೋ ಮಾತು ನೆರವೇರುತ್ತೆ ಅಂತ ಹೇಳಿ, ಮರಣವೇ ನಿನ್ನ ಜಯವೆಲ್ಲಿ, ಮರಣವೇ ನಿನ್ನ ವಿಷಗುಂಡಿ ಎಲ್ಲಿ ಅಂತ ಹೇಳಿ ಇಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ. ಆಗ ಈ ಮಾತು ಆವತ್ತು ನೆರವೇರುತ್ತೆ. ಆ ದಿನದಲ್ಲಿ ನಾವೇನ್ ಹೇಳ್ತೇವೆ? ಮರಣವನ್ನ ನೋಡಿ ಏನ್ ಹೇಳ್ತೀವಿ ಅಂತಂದ್ರೆ, ಮರಣವೇ ನಿನ್ನ ಜಯವೆಲ್ಲಿ, ಮರಣ ನನ್ನ ಮೇಲೆ ನೀನು ಬಂದಲ್ಲ, ನನ್ನನ್ನು ಮರಣಕ್ಕೊಳಪಡಿಸ್ತಲ್ಲ, ಅರೆ ಇವತ್ತು ನಿನ್ನ ಜಯ ಎಲ್ಲಿ? ಆವತ್ತು ನಿನ್ನನ್ನು ನಾನು ತಡೆಯೋದಕ್ಕೆ ಆಗಲಿಲ್ಲ, ಆದ್ರೆ ಇವತ್ತು ನಾನು ಸವಾಲಾಗಿ ಹೇಳ್ತಾ ಇದ್ದೀನಿ, ನಿನ್ನ ಜಯ ಎಲ್ಲಿ?
ನಾನು ನಿನ್ನನ್ನು ಜಯಿಸಿದೆ, ಯೇಸು ಕ್ರಿಸ್ತನ ಮೂಲಕ ನಾನು ನಿನ್ನನ್ನು ಜಯಿಸಿದೆ ಅಂತ ಮರಣಕ್ಕೆ ಯಾವತ್ತು ನಾವು ಸವಾಲು ಬಿಡುತ್ತೇವೆ. ಅದೇ ಇವತ್ತು ಯಾರಾದ್ರೂ ಮರಣಕ್ಕೆ ಸವಾಲು ಬಿಡಕ್ಕಾಗುತ್ತಾ? ಯಾರಾದ್ರೂ ನಿಂತ್ಕೊಂಡು ಮರಣ ಬಾ ನೋಡೋಣ ಬರಂಗಿದ್ರೆ ನನ್ನನ್ನು ನೀನ್ ತಾಕೋದಕ್ಕೆ ಆಗೋದಿಲ್ಲ, ನೀನ್ ಏನ್ ಮಾಡಿದ್ರು ನನ್ನ ಸಾಯಿಸಕ್ ಆಗಲ್ಲ ಅಂತ ಯಾರಾದ್ರೂ ಹೇಳಕ್ಕಾಗುತ್ತಾ? ಇವತ್ತು ಮರಣಕ್ಕೆ ಯಾರು ಸವಾಲು ಬಿಡೋದಕ್ಕಾಗೋದಿಲ್ಲ. ಮರಣ ಬರುತ್ತದೆ, ಇವತ್ತು ಎಲ್ಲ ಓಡೋಗ್ತಾರೆ. ಆದ್ರೆ ಆವತ್ತು ಮರಣಕ್ಕೆ ನಾವು ಸವಾಲು ಬಿಡುತ್ತೇವೆ. ಮರಣವನ್ನ ಯೇಸು ಕ್ರಿಸ್ತನಲ್ಲಿ ನಾವು ಜಯಿಸಿರ್ತೇವೆ. ಅವರು ನಮಗೆ ಅದರ ಮೇಲೆ ಜಯವನ್ನು ಕೊಟ್ಟಿರ್ತಾರೆ. ಮರಣ ನಮಗೆ ಏನನ್ನು ಸಹ ಮಾಡೋದಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ಆಗ ಯೇಸು ಕ್ರಿಸ್ತನು ನಮ್ಮನ್ನು ಬಿಡುಗಡೆಗೊಳಿಸ್ತಾರೆ. ಯಾವುದರಿಂದ ಅವರು ಬಿಡುಗಡೆಗೊಳಿಸ್ತಾರೆ? ಮರಣದಿಂದ ಅವರು ನಮ್ಮನ್ನು ಬಿಡುಗಡೆಗೊಳಿಸ್ತಾರೆ. ಒಂದು ವೇಳೆ ಆತನ ಬರುವಿಕೆಯಲ್ಲಿ ನಾವು ಆಗಾಗಲೇ ಮರಣ ಹೊಂದಿದ್ರೆ ನಮ್ಮನ್ನ ಜೀವಂತವಾಗಿ ಸಮಾಜದಿಂದ ಎದುರಿಸ್ತಾರೆ. ಒಂದು ವೇಳೆ ನಾವು ಜೀವಂತವಾಗಿದ್ದರೆ ನಮ್ಮ ಕ್ಷಣ ಮಾತ್ರದಲ್ಲಿ ರೂಪಾಂತರ ಮಾಡಿ ಅವರೊಟ್ಟಿಗೆ ಸದಾಕಾಲ ಇರಿಸಿಕೊಳ್ಳುತ್ತಾರೆ. ಹಲ್ಲೆಲೂಯಾ. ಅದ್ರ ಒಂದು ವಿಷಯ ಏನಂತಂದ್ರೆ, ಯೇಸು ಕ್ರಿಸ್ತನು ತನ್ನ ಬರುವಿಕೆಯಲ್ಲಿ ನಮ್ಮನ್ನ ಜೀವಂತವಾಗಿ ಎದುರಿಸ್ತಾರೆ. ಆದ್ರೆ ಅವರ ಬರುವಿಕೆಯಲ್ಲಿ ನಮ್ಮನ್ನ ಜೀವಂತವಾಗಿ ಎದುರಿಸಲು ಮಾತ್ರ ಅಲ್ಲ, ಬೇರೆಯವರೆಲ್ಲರನ್ನು ಸಹ ಯೇಸು ಕ್ರಿಸ್ತನು ಜೀವಂತವಾಗಿ ಎದುರಿಸ್ತಾರೆ. ದುಷ್ಟರಾಗಿರ್ಬೋದು, ಭ್ರಷ್ಟರಾಗಿರ್ಬೋದು, ಕೆಡುಕರಾಗಿರಬಹುದು, ಎಂತ ಪಾಪಿಗಳಾಗಿರ್ಬೋದು, ಭೂಲೋಕದಲ್ಲಿ ಆದಾಮನ ಕಾಲದಿಂದ ಹಿಡಿದು ಕಡೆಯವರೆಗೂ ಸಹ ಎಷ್ಟು ಜನಗಳು ಹುಟ್ಟಿ ಸತ್ತೋಗಿದಾರೋ ಅವರೆಲ್ಲರನ್ನು ಸಹ ಯೇಸು ಕ್ರಿಸ್ತನು ಎದುರಿಸ್ತಾರೆ. ನಾವು ದೇವರ ವಾಕ್ಯವನ್ನು ನೋಡುವಾಗ ಯೋಹಾನನು ಬರೆದಂತ ಸುವಾರ್ತೆ 5ನೇ ಅಧ್ಯಾಯ ವಾಕ್ಯಗಳು 28, 29 ನಾವು ಓದಿ ನೋಡಿದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ಅದಕ್ಕೆ ಆಶ್ಚರ್ಯಪಡಬೇಡಿರಿ, ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಯೇಸು ಕ್ರಿಸ್ತನು ಇಲ್ಲಿ ಜನಗಳಿಗೆ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಅವ್ರು ಹೇಳೋ ಮಾತೇನಂತಂದ್ರೆ, ಆಶ್ಚರ್ಯ ಪಡಬೇಡಿರಿ, ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಇಲ್ಲಿ ಯಾರು ಆತನ ಸ್ವರವನ್ನು ಕೇಳಿ ಎದ್ದು ಹೊರಗೆ ಬರ್ತಾರೆ ಅಂತ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ? ನನ್ನಲ್ಲಿ ನಂಬಿಕೆ ಇಟ್ಟಿರುವಂತಹ ನೀತಿವಂತರು, ಪರಿಶುದ್ಧರು, ಅವ್ರು ಮಾತ್ರ ನನ್ನ ಸ್ವರವನ್ನು ಕೇಳಿ ಸಮಾಧಿಯಿಂದ ಎದ್ದು ಬರ್ತಾರೆ ಅಂತ ಅವ್ರು ಹೇಳ್ತಾ ಇದ್ದಾರ? ಇಲ್ಲಿ ಯಾರನ್ನ ಹೇಳ್ತಾ ಇದ್ದಾರೆ? ಯೇಸು ಕ್ರಿಸ್ತನು ಹೇಳ್ತಾರ ಮಾತು, ಸಮಾಧಿಗಳಲ್ಲಿರುವವರೆಲ್ಲರೂ. ಹಾಗಾದ್ರೆ ಅರ್ಥ ಏನು? ಪಾಪಿಗಳು, ದುಷ್ಟರು, ಭ್ರಷ್ಟರು, ಎಲ್ಲ ಮನುಷ್ಯರು, ಒಳ್ಳೆಯವರು ಸರಿ, ಕೆಟ್ಟವರು ಸರಿ, ನೀತಿವಂತರು ಸರಿ, ಪಾಪಿಗಳು ಸರಿ, ಎಲ್ಲ ಮನುಷ್ಯರು ಸಹ ಆತನ ಸ್ವರವನ್ನು ಕೇಳಿ ಸಮಾಧಿಯಿಂದ ಎದ್ದು ಬರುವರು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳೋದನ್ನ ನಾವು ಕಾಣ್ತೀವಿ. ಹಾಗೆ ಯೇಸು ಕ್ರಿಸ್ತನು ನನ್ನನ್ನು ನಿಮ್ಮನ್ನು ಎದುರಿಸ್ತಾರೆ. ನನ್ನನ್ನು ನಿಮ್ಮನ್ನು ಮಾತ್ರ ಎದುರಿಸೋದಿಲ್ಲ, ಎಲ್ಲ ಮನುಷ್ಯರನ್ನು ಸಹ ಅವರು ಮತ್ತೆ ಸಮಾಧಿಗಳಿಂದ ಎದುರಿಸ್ತಾರೆ. ಇದನ್ನೇ ನಾವು ಪ್ರಕಟಣೆ ಪುಸ್ತಕದಲ್ಲಿ ಸಹ ಕಾಣ್ತೀವಿ. ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ ವಾಕ್ಯಗಳು 11, 12, 13 ನಾವು ಓದಿ ನೋಡಿದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ಆಮೇಲೆ ಬೆಳ್ಳಗಿರುವ ಮಹಾಸಿಂಹಾಸನವನ್ನು ಅದರ ಮೇಲೆ ಕೂತಿದ್ದಾತನನ್ನು ಕಂಡೆನು. ಆತನ ಎದುರಿನಿಂದ ಭೂಮಿ ಆಕಾಶಗಳು ಓಡಿ ಹೋಗಿ ಇನ್ನೂ ಕಾಣಿಸದ ಹಾಗಾದವು. ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು. ಆ ಪುಸ್ತಕಗಳಲ್ಲಿ ಬರೆದಂತ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. ಸಮುದ್ರವು ತನ್ನೊಳಗಿದ್ದ ಸತ್ತವರನ್ನು ಒಪ್ಪಿಸಿತು. ಮೃತ್ಯುವು, ಪಾತಾಳವು ತಮ್ಮ ವಶದಲ್ಲಿದ್ದ ಸತ್ತವರನ್ನು ಒಪ್ಪಿಸಿದವು. ಅವರಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಯಿತು. ಇಲ್ಲಿ ಸಹ ಬಿಳಿಯ ಸಿಂಹಾಸನ ಹಾಕಲ್ಪಡುತ್ತೆ. ಆ ಸಿಂಹಾಸನದ ಮುಂದೆ ಸತ್ತವರಾದ ದೊಡ್ಡವರು ಚಿಕ್ಕವರು ನಿಂತಿದ್ದನ್ನ ನಾನು ಕಂಡೆ ಅಂತ ಇಲ್ಲಿ ಯೋಹಾನ ಬರೆಯೋದನ್ನು ನಾವು ಕಾಣ್ತೀವಿ. ಆಗ ಸಿಂಹಾಸನದ ಮುಂದೆ ಇರುವಂತ ಸತ್ತವರಾದ ಆ ಚಿಕ್ಕವರು ದೊಡ್ಡವರು ಇವರೆಲ್ಲ ಯಾರು? ಇವರೆಲ್ಲ ಯಾರು ಅಂತಂದ್ರೆ ಸಮಸ್ತ ಮನುಷ್ಯರು. ಆದಾಮನ ಕಾಲದಿಂದ ಕಡೆಯವರೆಗೂ ಬರುವಂತ ಎಲ್ಲ ಮನುಷ್ಯರನ್ನ ದೇವರು ಕಡೆಯಲ್ಲಿ ಎದುರಿಸಿ ತನ್ನ ಸಿಂಹಾಸನ ಮುಂದೆಗಳಲ್ಲಿ ನಿಲ್ಲಿಸ್ತಾರೆ. ಆಗ ಯೇಸು ಕ್ರಿಸ್ತನು ಒಂದು ಮಾತು ಹೇಳ್ತಾರೆ, ಸಮಾಧಿಗಳಲ್ಲಿರುವಂತವರೆಲ್ಲರೂ ನನ್ನ ಸ್ವರವನ್ನು ಕೇಳಿ ಎದ್ದು ಬರ್ತಾರೆ. ಅದು ನೀತಿವಂತರನ್ನು ಅನೀತಿವಂತರನ್ನು ಒಳಗೊಂಡಿದೆ. ಎಲ್ಲರನ್ನು ಸಹ ಯೇಸು ಕ್ರಿಸ್ತನು ಎದುರಿಸ್ತಾರೆ. ಇಲ್ಲಿ ನಾವು ವಾಕ್ಯದಲ್ಲಿ ನೋಡ್ತೀವಿ, ಎಲ್ಲರೂ ಸತ್ತವರಾದ ಚಿಕ್ಕವರು ದೊಡ್ಡವರು ದೇವರ ಮುಂದೆ ಇರೋದನ್ನು ನಾವು ಕಾಣ್ತೀವಿ. ಸಮುದ್ರ ತನ್ನಲ್ಲಿ ಸತ್ತವರನ್ನು ಒಪ್ಪಿಸಿಕೊಡುತ್ತೆ. ಮೃತ್ಯು, ಪಾತಾಳವು ತನ್ನಲ್ಲಿರುವಂತವರನ್ನು ಒಪ್ಪಿಸಿಕೊಡುತ್ತೆ. ಎಲ್ಲಾ ಮನುಷ್ಯರನ್ನು ಒಪ್ಪಿಸಿಕೊಟ್ಬಿಡುತ್ತೆ. ಆಗ ಈಗ ನಮಗೆ ಪ್ರಶ್ನೆ ಬರ್ಬೋದು, ನಾವು ದೇವರಲ್ಲಿ ಭಯಭಕ್ತಿಯಿಂದ ಇದ್ದು ದೇವರು ಒಪ್ಪಿಸಿಬಿಟ್ಟು ಜೀವಿಸಿ ಸತ್ತೋಗ್ತೀವಿ, ದೇವರ ದಿವಸ ನಮ್ಮನ್ನು ಎದುರಿಸ್ಬಿಡ್ತಾರೆ, ನಾವು ದೇವರ ಜೊತೆ ಸದಾಕಾಲ ಜೀವಿಸ್ತೀವಿ, ಸರಿ. ಆದ್ರೆ ಪಾಪಿಗಳು, ಭ್ರಷ್ಟರು, ಅನೀತಿವಂತರು, ದುಷ್ಟರು, ಕೆಟ್ಟವರು ಇವರೆಲ್ಲ ಸತ್ತೋಗ್ತಾರೆ. ಇವರನ್ನು ಸಹ ಯೇಸು ಕ್ರಿಸ್ತನು ಯಾಕೆ ಎದುರಿಸ್ತಾರೆ? ಆಗ ನಮಗೂ ಅವ್ರಿಗೂ ಏನ್ ವ್ಯತ್ಯಾಸ ಆಯ್ತು? ಇವರೆಲ್ಲ ಯಾಕೆ ಎದ್ದು ಬರ್ತಾ ಇದ್ದಾರೆ ಅಂತ ಅನಿಸ್ಬೋದು. ಆದ್ರೆ ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ಏನಂತಂದ್ರೆ,
ಮೊದಲಾಗಿ ನಾನು ನೀವು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟು ಪಾಪಗಳಿಗೆ ಮನ ತಿರುಗಿ ದೇವರಿಗೆ ಒಪ್ಪಿಸಿಕೊಟ್ಟು ಜೀವಿಸಿ ಆತನಲ್ಲಿ ನಿದ್ರೆ ಹೋಗುವಂತ ನಮ್ಮನ್ನ ಅವರು ಯಾವಾಗ ಎದುರಿಸ್ತಾರೆ ಅಂತಂದ್ರೆ ಅವರ ಬರುವಿಕೆಯಲ್ಲಿ ಅವರು ನಮ್ಮನ್ನು ಎದುರಿಸ್ತಾರೆ. ಯೇಸು ಕ್ರಿಸ್ತನು ತನ್ನ ಬರುವಿಕೆ ಸಂಭವಿಸುವಂತ ಸಮಯದಲ್ಲಿ ಆತನಲ್ಲಿ ನಿದ್ರೆ ಮಾಡಿರುವಂತ ನಮ್ಮೆಲ್ಲರನ್ನ ಅವರು ಪುನರುತ್ಥಾನವಾಗಿ ಎದುರಿಸ್ತಾರೆ. ಆದ್ರೆ ಮಿಕ್ಕ ಎಲ್ಲಾ ಮನುಷ್ಯರು ಈ ಭೂಲೋಕದಲ್ಲೆಲ್ಲ ಇದಾರಲ್ಲ, ದುಷ್ಟರಾಗಿ ಭ್ರಷ್ಟರಾಗಿ ದೇವರು ಒಪ್ಪಿಸ್ಕೊಟ್ಟು ಜೀವಿಸದೆ ಪಾಪದಲ್ಲಿ ಸಾಯುತ್ತವರು, ಇವರನ್ನೆಲ್ಲ ಎದುರಿಸೋದಿಲ್ಲ. ಆತನ ಬರುವಿಕೆಯಲ್ಲಿ ತನ್ನಲ್ಲಿ ನಂಬಿಕೆ ಇಟ್ಟು ರಕ್ಷಣೆ ಹೊಂದಿದಂತವ್ರನ್ನ ಮಾತ್ರ ಅವ್ರು ಎದುರಿಸ್ತಾರೆ. ಆದ್ರೆ ಆನಂತರ ಏನಾಗುತ್ತೆ, ಅವರನ್ನು ಎದುರಿಸಿ ನಾವು ಯೇಸು ಕ್ರಿಸ್ತನೊಟ್ಟಿಗೆ ಇದ್ದುಕೊಂಡು 1000 ವರ್ಷ ಈ ಭೂಲೋಕವನ್ನು ಆಳ್ವಿಕೆ ಮಾಡ್ತೀವಿ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ರಾಜನಾಗಿ 1000 ವರ್ಷ ಆಳ್ವಿಕೆ ಮಾಡ್ತಾರೆ. ಅವ್ರು ಬಹಿರಂಗವಾಗಿ ಲೋಕಕ್ಕೆ ಬರ್ತಾರೆ. ಬಂದು ಏನ್ ಮಾಡ್ತಾರೆ, ತನ್ನವರಾದ ಎಲ್ಲರನ್ನು ಎದುರಿಸಿ ತನ್ನ ಜೊತೆ ಸೇರಿಸಿಕೊಂಡು ರಾಜ್ಯಾಡಳಿತ ಮಾಡ್ತಾರೆ. 1000 ವರ್ಷ ಈ ಭೂಲೋಕವನ್ನು ಆಳ್ವಿಕೆ ಮಾಡ್ತಾರೆ. ಆತನ ರಾಜ್ಯದಲ್ಲಿ ನಾನು ನೀವು ಅಧಿಕಾರಿಗಳಾಗಿರ್ತೇವೆ. ಹಲ್ಲೆಲೂಯಾ. ನನ್ನನ್ನ ನಿಮ್ಮನ್ನ ತನ್ನ ರಾಜ್ಯದಲ್ಲಿ ಪ್ರತಿನಿಧಿಗಳಾಗಿ, ರಾಯಭಾರಿಗಳಾಗಿ, ಅಧಿಕಾರಿಗಳಾಗಿಟ್ಟು ದೇವರು ನಮ್ಮ ಮುಖಾಂತರವಾಗಿ 1000 ವರ್ಷ ಈ ಭೂಲೋಕವನ್ನು ಆಳ್ವಿಕೆ ಮಾಡಿಸ್ತಾರೆ. ಅದೇ ನಿಜವಾದ ಆಶೀರ್ವಾದ ಕಾಲ ಈ ಭೂಲೋಕಕ್ಕೆ. ಹಲ್ಲೆಲೂಯಾ. ಇವತ್ತು ನಾವು ಅನ್ಕೊಳ್ತೀವಿ ಅವ್ರು ಬಂದ್ಬಿಟ್ರೆ ಒಳ್ಳೇದಾಗುತ್ತೆ, ಇವ್ರು ಬಂದ್ಬಿಟ್ರೆ ಒಳ್ಳೇದಾಗುತ್ತೆ ಅಂದ್ರೆ ಯಾರು ಬಂದ್ರು ಯಾವ ಒಳ್ಳೇದ್ ಮಾಡಲ್ಲ. ನಿಜವಾದ ಒಳ್ಳೆಯ ಆಳ್ವಿಕೆ ಬರೋದು ದೇವರ ರಾಜ್ಯ ಬರುವಾಗ. ಹಲ್ಲೆಲೂಯಾ. ಆಗ ಪರಲೋಕ ರಾಜ್ಯ ಸಮೀಪವಾಯಿತು ಅಂತ ಹೇಳುವಾಗ ಆತನ ರಾಜ್ಯ ಬರುವಂತದನ್ನ ಅದು ಸೂಚಿಸುತ್ತೆ, ಆತನ ಆಳ್ವಿಕೆಯನ್ನು ಸೂಚಿಸುತ್ತೆ. ಆಗ 1000 ವರ್ಷ ಯೇಸು ಕ್ರಿಸ್ತನು ಮನುಷ್ಯನಾಗಿ ಅವ್ರ ರಾಜನಾಗಿ ಬಂದು ತನ್ನವರೊಟ್ಟಿಗೆ ಈ ಲೋಕವನ್ನು ಆಳ್ತಾರೆ. ಆದ್ರೆ ಆ 1000 ವರ್ಷ ಕಾಲದಲ್ಲಿ ಏನಾಗುತ್ತೆ ಅಂದ್ರೆ ಸೈತಾನ್ನ ತಗೊಂಡೋಗಿ ದೇವರು ಬಂಧನದಲ್ಲಿ ಇಟ್ಟಿರ್ತಾರೆ. ಯಾಕಂದ್ರೆ ಶತ್ರು ಇರಬಾರ್ದಲ್ವ, ಶತ್ರು ಇದ್ರೆ ಸಮಸ್ಯೆ. ನಿಜವಾದ ಆಳ್ವಿಕೆ ಶತ್ರು ಇಲ್ಲದಿರುವಾಗ ಬರುತ್ತೆ. ಆಗ ಅವನು ತಗೊಂಡೋಗಿ ದೇವರು ಬಂಧನದಲ್ಲಿ ಇಟ್ಟಿರ್ತಾರೆ. ಯೇಸು ಕ್ರಿಸ್ತನು 1000 ವರ್ಷ ಆಳ್ವಿಕೆ ಮಾಡ್ತಾರೆ. ಅಲ್ಲಿ 1000 ವರ್ಷ ಆದ್ಮೇಲೆ ಏನಾಗುತ್ತೆ, ಈ ಸೈತಾನನಿಗೆ ದೇವರು ಬಿಡುಗಡೆ ಮಾಡ್ತಾರೆ. ಸೈತಾನನಿಗೆ ದೇವರು ಬಿಡುಗಡೆ ಮಾಡಿದ್ಮೇಲೆ ಅವನೇನ್ ಮಾಡ್ತಾನೆ, ತಿರುಗಿ ಭೂಲೋಕದಾದ್ಯಂತ ಇರುವಂತಹ ಎಲ್ಲಾ ಜನಗಳನ್ನ ಮರಳುಗೊಳಿಸಿ ಈ ದೇವರ ಪಟ್ಟಣಕ್ಕೆ ವಿರುದ್ಧವಾಗಿ ಅವನ ಯುದ್ಧಕ್ಕೆ ಬರ್ತಾನೆ. ಆಗ ಭೂಲೋಕದವರೆಲ್ಲ ಏನ್ ಮಾಡ್ತಾರೆ, ದೇವರ ಪಟ್ಟಣಕ್ಕೆ ವಿರುದ್ಧವಾಗಿ ಗುರಿ ಇಡ್ತಾರೆ ಯುದ್ಧ ಮಾಡೋದಕ್ಕೆ. ಆಗೇನಾಗುತ್ತಂದ್ರೆ ಪರಲೋಕದಿಂದ ಬೆಂಕಿ ಬಿದ್ದು ಇವ್ರನ್ನೆಲ್ಲ ಸುಟ್ಟಾಕ್ಬಿಡುತ್ತೆ. ಇದನ್ನು ನಾವು ದೇವರ ವಾಕ್ಯದಲ್ಲಿ ಕಾಣ್ತೀವಿ. ನಾವು ಪ್ರಕಟಣೆ ಪುಸ್ತಕವನ್ನು ಓದಿ ನೋಡುವಾಗ, ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ 7ನೇ ವಾಕ್ಯದಿಂದ ನಾವು ಓದಿ ನೋಡುವಾಗ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ಆ 1000 ವರ್ಷಗಳು ತೀರಿದ ಮೇಲೆ ಸೈತಾನನಿಗೆ ಸೆರೆಯಿಂದ ಬಿಡುಗಡೆ ಆಗುವುದು. ಅವನು ಹೊರಗೆ ಬಂದು ಭೂಮಿಯ 4 ದಿಕ್ಕುಗಳಲ್ಲಿರುವ ಗೋಗ್ ಮಾಗೋಗ್ ಎಂಬ ಜನಾಂಗಗಳನ್ನು ಮರಳುಗೊಳಿಸಿ ಅವರನ್ನು ಯುದ್ಧಕ್ಕೆ ಕೂಡಿಸುವನು. ಅವರ ಸಂಖ್ಯೆಯು ಸಮುದ್ರದ ಮರಳಿನಷ್ಟಿರುವುದು. ಅವರು ದೇಶದಲ್ಲೆಲ್ಲ ಹರಡಿಕೊಂಡು ದೇವಜನರ ದಂಡಿಗೂ ನಮ್ಮ ಪ್ರಿಯ ಪಟ್ಟಣಕ್ಕೂ ಮುತ್ತಿಗೆ ಹಾಕಿದರು. ಆಗ ಪರಲೋಕದಿಂದ ಬೆಂಕಿ ಇಳಿದು ಬಂದು ಅವರನ್ನು ದಹಿಸಿ ಬಿಟ್ಟಿತು. ಇದಲ್ಲದೆ ಅವರನ್ನು ಮರಳುಗೊಳಿಸಿದ ಸೈತಾನನು ಬೆಂಕಿ ಗಂಧಕಗಳಿರುವ ಕೆರೆಯಲ್ಲಿ ದೊಬ್ಬಲ್ಪಟ್ಟನು. ಸೈತಾನ ಏನ್ ಮಾಡ್ತಾನೆ, ಎಲ್ಲಾ ಜನಗಳನ್ನ ಕೂಡಿಸಿ ದೇವರ ಪಟ್ಟಣಕ್ಕೆ ವಿರುದ್ಧವಾಗಿ ಯುದ್ಧಕ್ಕೆ ಬರ್ತಾರೆ. ಆಗ ಪರಲೋಕದಿಂದ ಬೆಂಕಿ ಬಿದ್ದು ಈ ಎಲ್ಲಾ ಜನಗಳನ್ನ ಅಳಿಸಿಬಿಡುತ್ತೆ. ಸೈತಾನ ಹಿಡ್ಕೊಂಡು ದೇವರು ಏನ್ ಮಾಡ್ತಾರೆ, ಬೆಂಕಿ ಕೆರೆಗೆ ಹಾಕ್ಬಿಡ್ತಾರೆ. ಇದು 1000 ವರ್ಷ ಆಳ್ವಿಕೆ ನಂತರ ನಡೆಯುವಂಥದ್ದು. ಆದ್ರೆ 1000 ವರ್ಷ ಆಳ್ವಿಕೆ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಯೇಸು ಕ್ರಿಸ್ತನು ಬಂದಾಗ ನಮ್ಮೆಲ್ಲರನ್ನ ಅವರು ಜೀವಂತವಾಗಿ ಎಬ್ಬಿಸ್ತಾರೆ. ಅದನ್ನ ಏನಂತ ಕರೀತಾರೆ ಅಂತಂದ್ರೆ ಮೊದಲನೆಯ ಪುನರುತ್ಥಾನ ಅಂತ ಕರೀತಾರೆ. ನಾವು ಇದೇ ಅಧ್ಯಾಯದಲ್ಲಿ 5ನೇ ವಾಕ್ಯದಿಂದ ನಾವು ಓದಿ ನೋಡುವಾಗ, ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ 5ನೇ ವಾಕ್ಯದಿಂದ ನಾವು ನೋಡಿದರೆ ಅದು ಇಲ್ಲಿ ಬರೆಯಲ್ಪಟ್ಟಿದೆ. ಮಿಕ್ಕ ಸತ್ತವರು ಆ 1000 ವರ್ಷ ತೀರುವ ತನಕ ಜೀವಿತನಾಗಿ ಏಳಲಿಲ್ಲ. ಇದೇ ಪ್ರಥಮ ಪುನರುತ್ಥಾನವು. ಅಂದ್ರೆ ಯೇಸು ಕ್ರಿಸ್ತನ ಬರುವಿಕೆ ಸಂಭವಿಸುವಾಗ ತನ್ನಲ್ಲಿ ನಂಬಿಕೆ ಇಟ್ಟು ರಕ್ಷಣೆ ಹೊಂದಿರುವಂತವರೆಲ್ಲರನ್ನ ಜೀವನದ ದೇವರು ಎಬ್ಬಿಸ್ಬಿಡ್ತಾರೆ. ಇದನ್ನೇ ಪ್ರಥಮ ಪುನರುತ್ಥಾನ ಅಂತ ಕರೆಯೋದು, ಮೊದಲನೆಯ ಪುನರುತ್ಥಾನ. ಅದೇ ದೇವರ ವಾಕ್ಯ ಹೇಳುತ್ತೆ, ಮಿಕ್ಕ ಸತ್ತವರು ಆ 1000 ವರ್ಷ ತೀರುವ ತನಕ ಜೀವಿತರಾಗಿ ಏಳಲಿಲ್ಲ. ಅಂದ್ರೆ ಬೇರೆ ಜನಗಳು ಯಾರು ಸಹ ಜೀವಂತವಾಗಿ ಎದ್ದೊಳ್ಳೋದಿಲ್ಲ, ಸತ್ತವರೆಲ್ಲ ಸಮಾಧಿಯಲ್ಲಿ ಹಂಗೆ ಇರ್ತಾರೆ. ಆದ್ರೆ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟಿರುವಂತವರನ್ನ ಆತನು ಮೊದಲು ಎದುರಿಸುತ್ತಾನೆ. ಅದನ್ನೇ ಪ್ರಥಮ ಪುನರುತ್ಥಾನ ಅಂತ ಕರೆಯಲ್ಪಡುತ್ತೆ. ಇನ್ನು ವಾಕ್ಯವನ್ನು ಓದುವಾಗ 6ನೇ ವಾಕ್ಯದಲ್ಲಿ, ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವನು ಧನ್ಯನು ಪರಿಶುದ್ಧನು ಆಗಿದ್ದಾನೆ. ಮೊದಲು ಪುನರುತ್ಥಾನ ಆಗುವಾಗ ಅದರಲ್ಲಿ ಎದ್ದು ಬರುವಂತವ್ರು ಎಂತವರು? ಪ್ರಥಮ ಪುನರುತ್ಥಾನದಲ್ಲಿ ಸೇರುವವರು ಧನ್ಯನು ಪರಿಶುದ್ಧನು ಆಗಿದ್ದಾನೆ. ಹಲ್ಲೆಲೂಯಾ. ಇಂಥವರ ಮೇಲೆ ಎರಡನೆಯ ಮರಣಕ್ಕೆ ಅಧಿಕಾರ ಇರುವುದಿಲ್ಲ. ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ ಆ 1000 ವರ್ಷ ಆಳುವರು. ಹಲ್ಲೆಲೂಯಾ. ಮೊದಲನೆಯ ಪುನರುತ್ಥಾನದಲ್ಲಿ ಭಾಗವಹಿಸುವಂತವರು ಧನ್ಯರು ಪರಿಶುದ್ಧರು.
ಅವರು ಕ್ರಿಸ್ತನಿಗೂ ದೇವರಿಗೂ ಯಾಜಕರಾಗಿ 1000 ವರ್ಷ ಆಳ್ವಿಕೆ ಮಾಡಿದರು. ಹಲ್ಲೆಲೂಯಾ. ಆಗ ಆತನ ಬರುವಿಕೆ ಸಂಭವಿಸುವಾಗ ಎಲ್ಲರನ್ನ ಆತನ ಜೀವಂತವಾಗಿ ಎಬ್ಬಿಸ್ತಾನೆ. ಯಾರನ್ನ? ಪರಿಶುದ್ಧರನ್ನ, ನೀತಿವಂತರನ್ನ, ತನ್ನವರನ್ನ ತಾನು ಎದುರಿಸ್ತಾರೆ. ಅವ್ರ ಮುಖಾಂತರ 1000 ವರ್ಷ ಆಳ್ವಿಕೆ ಮಾಡ್ತಾರೆ. ಆಮೇಲೆ ಸೈತಾನ್ ಬಂದು ಭೂಲೋಕದ ಜನಗಳನ್ನೆಲ್ಲ ಎಬ್ಬರಿಸಿ ದೇವಜನಗಳಿಗೆ ವಿರುದ್ಧವಾಗಿ, ಯೇಸು ಕ್ರಿಸ್ತನಿಗೆ ನಮಗೆ ವಿರುದ್ಧವಾಗಿ ಯುದ್ಧ ಮಾಡಿಸ್ತಾನೆ. ಆಗ ದೇವರು ಮಾಡ್ತಾರೆ, ಬೆಂಕಿ ಸುರಿಸಿ ಎಲ್ಲರನ್ನ ಅಳಿಸ್ಬಿಡ್ತಾರೆ. ಆನಂತರ ಸೈತಾನ ತಗೊಂಡೋಗಿ ಬೆಂಕಿಗೆ ಹಾಕ್ಬಿಡ್ತಾರೆ. ಇಷ್ಟಿಗೆ ಎಲ್ಲ ಕಡೆ ಮುಗಿದೋಯ್ತು. ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ ಕಡೆಯ ನ್ಯಾಯ ತೀರ್ಪು ಅನ್ನೋದು ಬರುತ್ತೆ. ಆ ಕಡೆಯ ನ್ಯಾಯ ತೀರ್ಪು ಬಂದಾಗ ಆಗ ಭೂಲೋಕದ ಸಕಲ ಜನಗಳನ್ನ ಯೇಸು ಕ್ರಿಸ್ತನು ಎದುರಿಸ್ತಾರೆ. ಅದು 2ನೇ ಪುನರುತ್ಥಾನ. ಈ 2ನೇ ಪುನರುತ್ಥಾನದಲ್ಲಿ ಎದ್ದೋರು ಯಾರು ಅಂತಂದ್ರೆ ಪಾಪಿಗಳು, ದುಷ್ಟರು, ಭ್ರಷ್ಟರು, ಅನೀತಿವಂತರು ಎಲ್ಲರನ್ನ ದೇವರು ಎದುರಿಸ್ತಾರೆ. 1ನೇ ಪುನರುತ್ಥಾನದಲ್ಲಿ ಯೇಸು ಕ್ರಿಸ್ತನ ಬರುವಿಕೆ ಎದ್ದಳುವಂತವರು ಧನ್ಯರು, ಪರಿಶುದ್ಧರು, ಕ್ರಿಸ್ತನವರಿಗೆ ಆಳ್ವಿಕೆ ಮಾಡುವಂತವರು. 1000 ವರ್ಷ ನಂತರ 2ನೇ ಪುನರುತ್ಥಾನದಲ್ಲಿ ಎದ್ದಳುವಂತವರು ದುಷ್ಟರು, ಭ್ರಷ್ಟರು, ಅನೀತಿವಂತರು, ಅನ್ಯಾಯ ಮಾಡುವರು, ಪಾಪಿಗಳು. ಇವರೆಲ್ಲರನ್ನ ಯೇಸು ಕ್ರಿಸ್ತನು 2ನೇ ಪುನರುತ್ಥಾನದಲ್ಲಿ ಎದುರಿಸ್ತಾರೆ. ಯಾಕೆ ಎದುರಿಸ್ತಾರೆ ಅಂತಂದ್ರೆ ಅವರಿಗೆ ತೀರ್ಪನ್ನು ಮಾಡೋದಕ್ಕೋಸ್ಕರವಾಗಿ. ನಾವು ದೇವರ ವಾಕ್ಯದಲ್ಲಿ ಓದಿ ನೋಡುವಾಗ 11, 12, 13 ಅವರೆಲ್ಲ ದೇವ ಸಿಂಹಾಸನದ ಮುಂದೆ ಇರೋದನ್ನ ನಾವು ಕಾಣ್ತೇವೆ. ಅವರಿಗೆ ನ್ಯಾಯ ತೀರ್ಪು ಮಾಡಿದ್ರು ಅಂತ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. 14, 15 ನಾವು ಓದಿ ನೋಡಿದರೆ, ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು. ಆ ಬೆಂಕಿಯ ಕೆರೆಯೇ 2ನೆಯ ಮರಣವು. ಯಾವನ ಹೆಸರು ಜೀವಮಾದ್ರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು. ಯಾರನ್ನ ಬೆಂಕಿಯ ಕೆರೆಗೆ ಹಾಕ್ತಾರೆ? ಯಾವನ ಹೆಸರು ಜೀವಮಾದ್ರ ಪಟ್ಟಿಯಲ್ಲಿ ಬರೆದ ಹಾಗೆ ಕಾಣಲಿಲ್ಲವೋ ಅವನನ್ನ ಬೆಂಕಿಯ ಕೆರೆಗೆ ಹಾಕಿದ್ರು ಅಂತ ದೇವರ ವಾಕ್ಯ ಹೇಳುತ್ತೆ. ಯಾರೆಲ್ಲರ ಹೆಸರು ಜೀವಮಾದ್ರ ಪಟ್ಟಿಯಲ್ಲಿ ಕಾಣಿಸೋದಿಲ್ಲ? ಯಾರೆಲ್ಲ ಹೆಸರು ಕಾಣಿಸೋದಿಲ್ಲ ಅಂತಂದ್ರೆ ಪಾಪಿಗಳು, ದುಷ್ಟರು, ಭ್ರಷ್ಟರು, ಅನೀತಿವಂತರು, ಇವರ ಹೆಸರುಗಳು ಯಾರ ಹೆಸರುಗಳು ಸಹ ಜೀವಬಾಧ್ಯರ ಪುಸ್ತಕದ ಪಟ್ಟಿಯಲ್ಲಿ ಕಾಣಿಸೋದಿಲ್ಲ. ಇವರನ್ನೆಲ್ಲರನ್ನ ದೇವರು ಏನ್ ಮಾಡ್ತಾರೆ? ಬೆಂಕಿಯ ಕೆರೆಗೆ ತಗೊಂಡೋಗಿ ಹಾಕ್ತಾರೆ. ಆಗ ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ? ನನ್ನನ್ನು ನಿಮ್ಮನ್ನು ಪುನರುತ್ಥಾನವಾಗಿ ಎಬ್ಬಿಸ್ತಾರೆ, ಮರಣದಿಂದ ಬಿಡಿಸಿ ನಮ್ಮ ಜೀವಂತವಾಗಿ ಎಬ್ಬಿಸ್ತಾರೆ. ಅದು ಯಾವಾಗ? ಅವ್ರ ಬರುವಿಕೆ ಸಂಭವಿಸುವಾಗ. ಆದ್ರೆ ಮಿಕ್ಕ ದುಷ್ಟರೆಲ್ಲರೂ ಸತ್ತವರಾಗಿನೇ ಇರ್ತಾರೆ. ಆದ್ರೆ 1000 ವರ್ಷ ತಾನು ಆಳ್ವಿಕೆ ಮಾಡಿದ ನಂತರ ಮಿಕ್ಕ ಎಲ್ಲಾ ಸತ್ತವರನ್ನು ಸಹ ದೇವರು ಎಬ್ಬಿಸ್ತಾರೆ. ಏನಕ್ಕೋಸ್ಕರವಾಗಿ? ಅವರನ್ನ ದಂಡನೆಗೆ ಒಳಪಡಿಸಲಿಕ್ಕೋಸ್ಕರವಾಗಿ. ಮೊದಲು ನಮ್ಮನ್ನು ಎದುರಿಸ್ತಾರೆ. ಏನಕ್ಕೋಸ್ಕರವಾಗಿ? ಆಳ್ವಿಕೆ ಮಾಡೋದಕ್ಕೋಸ್ಕರವಾಗಿ, ನಿತ್ಯ ಜೀವನ ಕೊಡೋದಕ್ಕೋಸ್ಕರವಾಗಿ. ಆದ್ರೆ 2ನೇದಾಗಿ ಅವರನ್ನ ಎದುರಿಸ್ತಾರೆ. ಏನಕ್ಕೆ ಅಂತಂದ್ರೆ ಅವರೆಲ್ಲರಿಗೂ ನ್ಯಾಯವನ್ನು ತೀರಿಸಿ ದಂಡನೆಯನ್ನ ಕೊಡೋದಕ್ಕೋಸ್ಕರವಾಗಿ. ನಾವು ಆಗ್ಲೇ ಓದಿದಂತ ಆ ಯೋಹಾನನ ಬರೆದಂತ ಸುವಾರ್ತೆಯ 5ನೇ ಅಧ್ಯಾಯದ ವಾಕ್ಯವನ್ನು ಮತ್ತೊಂದ್ಸರಿ ಓದಿ ನೋಡೋಣ. ಯೋಹಾನನ ಬರೆದಂತ ಸುವಾರ್ತೆ 5ನೇ ಅಧ್ಯಾಯ 28, 29 ನಾವು ಓದಿ ನೋಡುವಾಗ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳ್ತಾರೆ, ಅದಕ್ಕೆ ಆಶ್ಚರ್ಯಪಡಬೇಡಿರಿ, ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದ್ದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು. ಯೇಸು ಕ್ರಿಸ್ತನು ಹೇಳೋ ಮಾತೇನಂತಂದ್ರೆ, ಅದಕ್ಕೆ ಆಶ್ಚರ್ಯ ಪಡಬೇಡಿ, ಮನುಷ್ಯ ಕುಮಾರನು ಸಮಾಧಿಗಳಲ್ಲಿರುವಂತವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಬರುವ ಕಾಲ ಬರುತ್ತೆ. ಎಲ್ಲರನ್ನ ನಾನು ಎಬ್ಬರಿಸ್ತೇನೆ. ಆದ್ರೆ ಆನಂತರ ಏನಾಗುತ್ತೆ? ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನ ಆಗುತ್ತೆ. ಒಳ್ಳೆಯವರು ಎದುರಿಸಲ್ಪಡ್ತಾರೆ. ಏನಕ್ಕೋಸ್ಕರವಾಗಿ? ಜೀವಕ್ಕಾಗಿ. ಕೆಟ್ಟವರು ಸಹ ಎದುರಿಸಲ್ಪಡ್ತಾರೆ. ಏನಕ್ಕೋಸ್ಕರವಾಗಿ? ತೀರ್ಪಿಗಾಗಿ ಅಂತ ಯೇಸು ಕ್ರಿಸ್ತನು ಹೇಳೋದನ್ನ ನಾವು ಕಾಣ್ತೇವೆ. ನಾವಿನ್ನೂ ವಾಕ್ಯವನ್ನು ಓದಿ ನೋಡುವಾಗ ದಾನಿಯೇಲ ಪುಸ್ತಕ 12ನೇ ಅಧ್ಯಾಯ 2ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ, ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆ ಮಾಡುವವರಲ್ಲಿ ಅನೇಕರು ಎಚ್ಚೆತ್ತು ಕೆಲವರು ನಿತ್ಯ ಜೀವವನ್ನು, ಕೆಲವರು ನಿಂದನ ತಿರಸ್ಕಾರಗಳನ್ನು ಅನುಭವಿಸುವರು. ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿರೋದೇನಂತಂದ್ರೆ, ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆ ಮಾಡುವವರಲ್ಲಿ, ಧೂಳಿನ ನೆಲದಲ್ಲಿ ದೀರ್ಘ ನಿದ್ರೆ ಮಾಡುವ ಯಾರು? ಸತ್ತೋಗಿರುವಂತವರಲ್ಲಿ ಅನೇಕರು ಎಚ್ಚೆತ್ತು ಬರ್ತಾರೆ ಅಂತಂದ್ರೆ ಹೀಬ್ರೂ ಭಾಷೆಯಲ್ಲಿ ಈ ಅನೇಕರಿಗೆ ಏನರ್ಥ ಬರುತ್ತೆ ಅಂದ್ರೆ ಎಲ್ಲರೂ ಅನ್ನೋ ಅರ್ಥ ಸಹ ಬರುತ್ತೆ. ಆಗ ಎಲ್ಲರೂ ಎಚ್ಚೆತ್ತು ಅಂದ್ರೆ ಎಲ್ಲರೂ ಮರಣದಿಂದ ಎಬ್ಬಿಸಲ್ಪಟ್ಟು ಕೆಲವರು ನಿತ್ಯ ಜೀವವನ್ನು, ಕೆಲವರು ನಿಂದನ ನಿತ್ಯ ತಿರಸ್ಕಾರಗಳನ್ನ ಅನುಭವಿಸುವರು. ಆಗ ದೇವರೇನ್ ಮಾಡ್ತಾರೆ? ಎಲ್ಲರನ್ನ ಎಬ್ಬಿಸ್ತಾರೆ. ಅದೇ ಪ್ರಥಮ ಪುನರುತ್ಥಾನದಲ್ಲಿ ನಿತ್ಯ ಜೀವವನ್ನು ಕೊಡ್ತಾರೆ ಪರಿಶುದ್ಧವಂತರಿಗೆ. 2ನೇ ಪುನರುತ್ಥಾನ ಆಗುವಾಗ ಅವರಿಗೆ ನಿತ್ಯ ನಿಂದನೆಯನ್ನು ತಿರಸ್ಕಾರವನ್ನ ದೇವರು ಕೊಡ್ತಾರೆ. ಆಗ ಯೇಸು ಕ್ರಿಸ್ತನು ಏನ್ ಮಾಡ್ತಾರೆ? ಯೇಸು ಕ್ರಿಸ್ತನು ನಮ್ಮನ್ನ ಮರಣದಿಂದ ಬಿಡುಗಡೆಗೊಳಿಸ್ತಾರೆ.
ಯೇಸು ಕ್ರಿಸ್ತರು ನಮ್ಮನ್ನ ಮರಣದಿಂದ ಬಿಡುಗಡೆಗೊಳಿಸಿ ನಮ್ಮನ್ನ ಜೀವನದ ಎದುರಿಸ್ತಾರೆ. ಹಲ್ಲೆಲೂಯಾ. ನಮ್ಮನ್ನ ಜೀವನದ ಎದುರಿಸಿ ನಮ್ಮ ನಿತ್ಯ ಜೀವವನ್ನು ಕೊಟ್ಟು ಅವರೊಟ್ಟಿಗೆ ನಮ್ಮನ್ನ ಅವರು ಸದಾಕಾಲವೂ ಇರಿಸಿಕೊಡ್ತಾರೆ. ಹಲ್ಲೆಲೂಯಾ. ಅದೇ ಸಮಯದಲ್ಲಿ ದುಷ್ಟರನ್ನು ಭ್ರಷ್ಟರನ್ನು ಸಹ ಅವರು ತಿರುಗಿ ಎದುರಿಸ್ತಾರೆ. ಏನಕ್ಕೆ ಅಂತಂದ್ರೆ ಅವ್ರಿಗೆ ತೀರ್ಪು ಮಾಡಿ ತಿರುಗಿ ಅವರನ್ನ ಮರಣಕ್ಕೆ ಒಪ್ಪಿಸೋದಕ್ಕೋಸ್ಕರವಾಗಿ. ಯೇಸು ಕ್ರಿಸ್ತನು ಅವರು ಸೇವೆ ಮಾಡ್ತಾ ಇದ್ದಂತ ಕಾಲದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಆ ಒಂದು ಮಾತನ್ನ ನಾವು ಓದಿ ನೋಡೋಣ. ಮತ್ತಾಯನ ಬರೆದಂತ ಸುವಾರ್ತೆ 10ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಅವರು ಈ ರೀತಿಯಾಗಿ ಹೇಳ್ತಾರೆ, ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ. ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲಾತನಿಗೆ ಹೆದರದಿರಿ. ಆಗ ದೇವರೇನ್ ಮಾಡ್ತಾರೆ, ಯೇಸು ಕ್ರಿಸ್ತನು ಈ ಭೂಲೋಕದ ಕಡೆಯಲ್ಲಿ ಎಲ್ಲಾ ದುಷ್ಟರನ್ನು ಭ್ರಷ್ಟರನ್ನು ಸಹ ಮರಣದಿಂದ ತಿರುಗಿ ಎಬ್ಬಿಸ್ತಾರೆ. ಯಾಕೆ ಎಬ್ಬಿಸ್ತಾರೆ ಅಂತಂದ್ರೆ ಅವ್ರ ಶರೀರಗಳನ್ನು ತಗೊಂಡು ಹೋಗಿ ನರಕದಲ್ಲಿ ಆಗೋದಕ್ಕೋಸ್ಕರ. ಈಗ ಒಂದು ದುಷ್ಟ ಮರಣ ಹೊಂದುವಾಗ ಏನಾಗುತ್ತೆ ಅಂತಂದ್ರೆ ಅವನು ಸತ್ತು ಹೋಗ್ತಾನೆ. ಅವನ ಶರೀರ ಭೂಮಿಯಲ್ಲಿ ಸಮಾಧಿ ಮಾಡಲ್ಪಡುತ್ತೆ. ಅವನ ಆತ್ಮ ದಂಡನೆಗೆ ಯಾತನೆಯ ಸ್ಥಳಕ್ಕೆ ಹೊರಟು ಹೋಗುತ್ತೆ. ನಾವು ದೇವರ ವಾಕ್ಯದಲ್ಲಿ ಐಶ್ವರ್ಯವಂತನನ್ನು ನೋಡ್ತೇವೆ. ಐಶ್ವರ್ಯವಂತನಿಗೆ ಏನಾಗುತ್ತೆ, ಅವನು ಸತ್ತು ಹೋದ ನಂತರ ಅವನ ಆತ್ಮ ಯಾತನೆಯ ಸ್ಥಳದಲ್ಲಿ ಹೋಗಿ ಬಾಧೆ ಪಡ್ತಾ ಇರುತ್ತೆ. ಆದ್ರೆ ಅವನ ಶರೀರಕ್ಕೆ ಏನಾಗುತ್ತೆ, ಅವನ ಶರೀರವನ್ನ ಎಲ್ಲ ಬಂಧು ಬಳಗದವರು ಸ್ನೇಹಿತರು ಸೇರ್ಕೊಂಡು ಅಯ್ಯೋ ಸತ್ತೋಗ್ಬಿಟ್ಟ ಅಂತ ಹೇಳಿ ಅವನಿಗೆ ದೊಡ್ಡ ಸಮಾರಂಭ ಮಾಡಿ ಅವನ ಶರೀರವನ್ನ ಸಮಾಧಿ ಮಾಡ್ತಾರೆ. ಈಗ ಅವನ ಶರೀರ ಎಲ್ಲಿದೆ, ಅವನ ಶರೀರ ಭೂಮಿಯಲ್ಲೇನೆ ಇದೆ. ಆದ್ರೆ ಅವನ ಆತ್ಮ ಎಲ್ಲಿದೆ, ಯಾತನೆಯ ಸ್ಥಳದಲ್ಲಿ ಬಾಧೆ ಪಡ್ತಾ ಇದೆ. ಆದ್ರೆ ದೇವರ ಕಡೆಯಲ್ಲಿ ಎಲ್ಲಾ ದುಷ್ಟರನ್ನು ಸಹ ಮತ್ತೆ ಎಬ್ಬಿಸ್ತಾರೆ. ಏನಕ್ಕೆ ಎಬ್ಬಿಸ್ತಾರೆ ಅಂತಂದ್ರೆ ಇವರ ಶರೀರವನ್ನು ಸಹ ತಗೊಂಡೋಗಿ ಬೆಂಕಿಲಿ ಹಾಕೋದಕ್ಕೋಸ್ಕರ. ಇಲ್ಲಿ ಯೇಸು ಕ್ರಿಸ್ತನ ಒಂದು ಮಾತು ಹೇಳ್ತಾರೆ, ಏನಂತಂದ್ರೆ ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ. ನೀವೇನ್ ಮಾಡಿ, ನಿಮ್ಮ ಶರೀರವನ್ನು ಮಾತ್ರ ಕೊಂದು ನಿಮ್ಮ ಆತ್ಮಕ್ಕೆ ಏನು ಮಾಡೋದಕ್ಕೆ ಆಗದಿರುವಂತ ಮನುಷ್ಯರಿಗೆ ಹೆದರಬೇಡಿರಿ. ಅವ್ರು ಜಾಸ್ತಿ ಅಂತ ಏನ್ ಮಾಡ್ಬೋದು, ನಿಮ್ಮ ಶರೀರವನ್ನ ಕೊಂದಾಕ್ಬೋದು. ಅದ್ರ ಮೇಲೆ ನಿಮ್ಮ ಆತ್ಮಕ್ಕೆ ಅವ್ರಿಗೆ ಏನು ಅಧಿಕಾರ ಇದೆ, ಏನು ಮಾಡ್ಕೊಳಕ್ಕಾಗಲ್ಲ. ಆದ್ರೆ ಅಂತವರಿಗೆ ನೀವು ಭಯಪಡಬೇಡಿ ಅಂತ ಹೇಳ್ಬಿಟ್ಟು ಮುಂದುವರಿಸಿ ಅವ್ರು ಹೇಳೋ ಮಾತೇನಂತಂದ್ರೆ, ಆದರೆ ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲಾತನಿಗೆ ಹೆದರ್ರಿ. ನೀವು ಯಾರಿಗೆ ಹೆದರಬೇಕು, ದೇವರಿಗೆ ಹೆದರಬೇಕು. ಆದ್ರೆ ಆತನು ಯಾವ ಕಾರ್ಯವನ್ನು ಮಾಡುವ ಆತನು ನಿಮ್ಮ ಆತ್ಮ ದೇಹ ಎರಡನ್ನೂ ನರಕದಲ್ಲಿ ಹಾಕುವ ಆತನು. ಆಗ ದೇವರೇನ್ ಮಾಡ್ತಾರೆ, ನರಕದಲ್ಲಿ ಯಾರನ್ನ ಹಾಕ್ತಾರೆ, ಬರೀ ಆತ್ಮವನ್ನು ಹಾಕಿ ಬಿಡೋದಿಲ್ಲ. ದೇವರು ನರಕದಲ್ಲಿ ಆತ್ಮವನ್ನು ದೇಹವನ್ನು ಎರಡನ್ನೂ ಹಾಕಿ ನಾಶ ಮಾಡ್ತಾನೆ ಅಂತ ಯೇಸು ಕ್ರಿಸ್ತನು ಹೇಳ್ತಾರೆ. ಆಗ ಒಂದು ದುಷ್ಟ ಸಾಯುವಾಗ ಅವನ ಶರೀರ ಭೂಮಿಯಲ್ಲಿ ಉಳ್ಕೊಳ್ಳುತ್ತೆ. ಅವನ ಶರೀರಕ್ಕೆ ಏನು ಬಾಧೆ ಇಲ್ಲ, ಅದು ಕೊಳತೋಗುತ್ತೆ, ಮುಗಿದೋಗುತ್ತೆ. ಆದ್ರೆ ಅವನ ಆತ್ಮ ಮಾತ್ರ ಯಾತನೆಯ ಸ್ಥಳದಲ್ಲಿ ಇರುತ್ತೆ. ಈಗ ಯೇಸು ಕ್ರಿಸ್ತನು ಹೇಳಿದ ಮಾತು, ಅವನ ದೇಹವನ್ನು ಆತ್ಮವನ್ನು ನರಕದಲ್ಲಿ ಹಾಕಿ ನಾಶ ಮಾಡ್ತಾರೆ ಅಂತ. ಆದ್ರೆ ಅದು ಯಾವಾಗ ನಡೆಯುತ್ತೆ ಅಂತಂದ್ರೆ ಕಡ್ಡೆಯಲ್ಲಿ ದೇವರು ಎಲ್ಲರನ್ನ ಮತ್ತೆ ಎಬ್ಬರಿಸ್ತಾರೆ. ದುಷ್ಟರನ್ನು ಸಹ ಜೀವಂತವಾಗಿ ಎಬ್ಬರಿಸ್ತಾರೆ. ಎಬ್ಬರಿಸ್ಬಿಟ್ಟು ಏನ್ ಮಾಡ್ತಾರೆ, ಅವರಿಗೆ ನ್ಯಾಯವನ್ನು ತೀರಿಸಿ ಅವರ ಆ ಶರೀರವನ್ನು ಸಹ ತಗೊಂಡೋಗಿ ಬೆಂಕಿಯಲ್ಲಿ ಹಾಕ್ತಾರೆ. ಈಗ ನೀತಿವಂತರ ಸತ್ತೋದಾಗ ಏನಾಗುತ್ತೆ, ನೀತಿವಂತರ ಶರೀರ ಭೂಮಿಯಲ್ಲಿರುತ್ತೆ, ಅವರ ಆತ್ಮ ದೇವರ ಬಳಿಯಲ್ಲಿ ವಿಶ್ರಾಂತಿಯಲ್ಲಿರುತ್ತೆ. ದುಷ್ಟರ ಸತ್ತೋದಾಗಲೂ ಸಹ ಅವರ ಶರೀರ ಭೂಮಿಯಲ್ಲಿರುತ್ತೆ, ಅವರ ಆತ್ಮ ಯಾತನೆಯ ಸ್ಥಳದಲ್ಲಿರುತ್ತೆ. ಆದ್ರೆ ಯೇಸು ಕ್ರಿಸ್ತನು ಬರುವಾಗ ಅವರ ಎರಡನೇ ಬರುವಿಕೆಯಲ್ಲಿ ಸತ್ತು ಹೋದಂತವರನ್ನ ಜೀವಂತವಾಗಿ ಎಬ್ಬಿಸಿ ಅವರ ಆತ್ಮಗಳೊಟ್ಟಿಗೆ ಸೇರಿಸಿ ನಿತ್ಯ ಜೀವನ ಕೊಟ್ಟು ದೇವರೊಟ್ಟಿಗೆ ಸದಾಕಾಲ ಇರಿಸಿಕೊಳ್ತಾರೆ. ಆದರೆ ಕಡ್ಡೆಯ ನ್ಯಾಯ ತೀರ್ಪಿನಲ್ಲಿ ದುಷ್ಟರನ್ನು ಸಹ ಯೇಸು ಕ್ರಿಸ್ತನು ತಿರುಗಿ ಎಬ್ಬಿಸಿ ಯಾತನೆಯ ಸ್ಥಳದಲ್ಲಿರುವಂತಹ ಅವರ ಆತ್ಮಗಳನ್ನು ಕೊಂಡು ತಂದು ತಿರುಗಿ ಆ ಶರೀರವನ್ನು ಆತ್ಮವನ್ನು ಒಟ್ಟಾಗಿ ಸೇರಿಸಿ ಅವರನ್ನ ತಗೊಂಡು ಹೋಗಿ ಬೆಂಕಿಯ ಕೆರೆಯಲ್ಲಿ ಹಾಕ್ತಾರೆ. ಈಗ ಬೆಂಕಿಯ ಕೆರೆಯಲ್ಲಿ ಯಾರು ಸಹ ಇಲ್ಲ. ಯಾತನೆಯ ಸ್ಥಳ ಬೇರೆ, ಬೆಂಕಿಯ ಕೆರೆ ಬೇರೆ. ಕಟ್ಟ ಕಡೆಗೆ ದೇವರೇನ್ ಮಾಡ್ತಾರೆ, ಬೆಂಕಿಯ ಕೆರೆಗೆ ಎಲ್ಲರನ್ನ ಹಾಕೋದು. ಆದ್ರೆ ಈಗ ಸತ್ತು ಹೋದವರು ದಂಡನೆಯಲ್ಲಿದ್ದಾರೆ. ಎಲ್ಲಿ ದಂಡನೆಯಲ್ಲಿದ್ದಾರೆ ಅಂತಂದ್ರೆ ಯಾತನೆಯ ಸ್ಥಳ, ಅದು ಟೆಂಪರರಿ ಸ್ಥಳ ಇವಾಗಿರುವಂತದ್ದು. ಅದ್ರ ಕೊನೆಗೆ ಏನ್ ಮಾಡ್ತಾರೆ, ಅವರ ಶರೀರಗಳನ್ನ ದೇವರು ಎಬ್ಬಿಸಿ ಅವರ ಆತ್ಮಗಳನ್ನ ಯಾತನೆಯ ಸ್ಥಳದಿಂದ ತಂದು ಅವರನ್ನು ಒಟ್ಟಿ ಸೇರಿಸಿ ಅವರ ಆತ್ಮ ಶರೀರಗಳನ್ನ ಬೆಂಕಿಯ ಕಡೆಗೆ ಕಟ್ಟ ಕಡೆಗೆ ಹಾಕ್ತಾರೆ. ಇದು ಕೊನೆಗೆ ಆಗುವಂತ ಕಾರ್ಯ. ಆದ್ರೆ ನೀತಿವಂತರ ವಿಷಯದಲ್ಲಿ ಏನಾಗುತ್ತೆ, ಅವರ ಆತ್ಮಗಳ ದೇವರ ಬಳಿಯಲ್ಲಿದೆ, ಶರೀರ ಭೂಮಿಯಲ್ಲಿದೆ. ಆತನ ಬರಬೇಕಿಲ್ಲ ಅವ್ರನ್ನ ಎಬ್ಬರಿಸಿ ಒಟ್ಟಾಗಿ ಸೇರಿಸಿ ದೇವರೊಟ್ಟಿಗೆ ಅವರು ಸದಾಕಾಲ ಇರಿಸಿಕೊಳ್ತಾರೆ. ಹಲ್ಲೆಲೂಯಾ. ಹಾಗೆ ಇದು ಮುಂದಕ್ಕೆ ನಡೆಯುವಂತ ಕಾರ್ಯ. ಆಗ ಯೇಸು ಕ್ರಿಸ್ತನು ಏನ್ ಮಾಡ್ತಾರೆ, ಯೇಸು ಕ್ರಿಸ್ತನು ನಮ್ಮನ್ನ ಮರಣದಿಂದ ಬಿಡಿಸ್ತಾರೆ. ನಾನು ನೀವು ಈ ಲೋಕದಲ್ಲಿ ಮರಣವನ್ನು ಸಂಧಿಸ್ತೇವೆ, ಆದ್ರೆ ಈ ಮರಣದಿಂದ ಅವರು ನಮ್ಮನ್ನು ಜೀವಂತವಾಗಿ ಅವ್ರ ಬರುವಿಕೆಯಲ್ಲಿ ಎದುರಿಸ್ತಾರೆ. ಹಲ್ಲೆಲೂಯಾ. ಆನಂತರ ನಮಗೆ ನಿತ್ಯ ಜೀವ ಕೊಟ್ಟು ತಮ್ಮೊಟ್ಟಿಗೆ ಸದಾಕಾಲ ಇರಿಸಿಕೊಳ್ತಾರೆ. ನಮ್ಮ ಮೇಲೆ ಈ ಎರಡನೇ ಮರಣಕ್ಕೆ ಆಳ್ವಿಕೆ ಇರುವುದಿಲ್ಲ. ಹಲ್ಲೆಲೂಯಾ. ನಾವು ದೇವರೊಟ್ಟಿಗೆ ಸದಾಕಾಲ ಜೀವಿಸುವಂತವರಾಗಿರ್ತೀವಿ. ಇನ್ನು ಮರಣಕ್ಕೆ ನಮ್ಮ ಮೇಲೆ ಆಳ್ವಿಕೆ ಇರುವುದಿಲ್ಲ.
ಅದನ್ನೇ ದೇವರ ವಾಕ್ಯದಲ್ಲಿ ದೇವರು ಹೇಳೋದು, ಇನ್ನು ಮರಣವಿಲ್ಲ. ಹಲ್ಲೆಲೂಯ. ಆದ್ರೆ ದುಷ್ಟರ ವಿಷಯದಲ್ಲಿ, ಪಾಪಿಸ್ತರ ವಿಷಯದಲ್ಲಿ ಏನಾಗುತ್ತೆ? ದೇವರವರನ್ನು ತಿರುಗಿ ಎದುರಿಸಿ ಅವರ ಶರೀರಗಳನ್ನು ಹಾಕೊಂಡು ಒಟ್ಟಾಗಿ ಬೆಂಕಿಯ ಕೆರೆಗೆ ಹಾಕ್ತಾರೆ. ಅದನ್ನೇ ಎರಡನೇ ಮರಣ ಅಂತ ಕರೆಯೋದು. ಅವರು ದುಷ್ಟರು ಈಗಾಗಲೇ ಮರಣ ಹೊಂದಿದ್ದಾರೆ, ಆದ್ರೆ ಮತ್ತೆ ಎಬ್ಬಿಸಲ್ಪಟ್ಟು ತಿರುಗಿ ಎರಡನೇ ಮರಣಕ್ಕೆ ಹಾಕಲ್ಪಡ್ತಾರೆ. ಅದು ಶಾಶ್ವತ. ಆದ್ರೆ ನಾವು ಮರಣ ಹೊಂದ್ತೀವಿ, ಆದ್ರೆ ಎಬ್ಬಿಸಲ್ಪಟ್ಟು ಜೀವನ ಪಡೆದು ದೇವರೊಟ್ಟಿಗೆ ಸದಾಕಾಲ ಇರ್ತೇವೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ನನ್ನನ್ನ ನಿಮ್ಮನ್ನ ಮರಣದಿಂದ ಬಿಡಿಸಿ ನಿತ್ಯ ಜೀವ ಕೊಟ್ಟು ಸದಾಕಾಲವೂ ತನ್ನೊಡನೆ ಇರಿಸಿಕೊಳ್ತಾರೆ. ನಮ್ಮ ಮೇಲೆ ಎರಡನೇ ಮರಣಕ್ಕೆ ಅವಕಾಶ, ಆಳ್ವಿಕೆ ಇಲ್ಲ. ಹಲ್ಲೆಲೂಯ. ನಮ್ಮನ್ನ ಮರಣದಿಂದ ಬಿಡಿಸಿ ನಮಗೆ ನಿತ್ಯ ಜೀವನ ಕೊಟ್ಟು ಸದಾಕಾಲ ತನ್ನೊಟ್ಟಿಗೆ ಇರಿಸಿಕೊಳ್ಳುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತೋತ್ರ. ಹಲ್ಲೆಲೂಯ. ಆದ್ರೆ ಒಂದು ವಿಷಯ, ನಾನು ನೀವು ಆ ಎರಡನೇ ಮರಣಕ್ಕೆ ತಪ್ಪಿಸಲ್ಪಡಬೇಕಾದ್ರೆ ನನ್ನ ನಿಮ್ಮ ಹೆಸರು ಜೀವವಾದ ಪುಸ್ತಕದ ಪಟ್ಟಿಯಲ್ಲಿ ಇರಬೇಕು. ಆದ್ರೆ ಯಾವತ್ತು ನಮ್ಮ ಹೆಸರು ಅಲ್ಲಿ ಇಲ್ಲ ಅಂತಂದ್ರೆ ನಮ್ಮ ಅಂತ್ಯಸ್ಥಿತಿ ಬೆಂಕಿಯ ಕೆರೆ. ಅದೇ ರೀತಿಯಾಗಿ ನಾನು ನೀವು ಮೊದಲನೆಯ ಪುನರುತ್ಥಾನದಲ್ಲಿ ಎಬ್ಬಿಸಲ್ಪಡಬೇಕು. ಮೊದಲನೆಯ ಪುನರುತ್ಥಾನದಲ್ಲಿ ನಾವು ಎಬ್ಬಿಸಲ್ಪಡದೆ ಎರಡನೇ ಪುನರುತ್ಥಾನದಲ್ಲಿ ನಾವು ಎಬ್ಬಿಸಲ್ಪಟ್ರಿ ಅಂತಂದ್ರೆ ನಾವು ಬೆಂಕಿಯ ಕೆರೆಗೆ ಹಾಕಲ್ಪಡುವವರು ಅಂತ ಅರ್ಥ. ಆದ್ರೆ ಮೊದಲನೇ ಪುನರುತ್ಥಾನದಲ್ಲಿ ಯಾರು ಎಬ್ಬಿಸಲ್ಪಡ್ತಾರೆ? ಮೊದಲನೇ ಪುನರುತ್ಥಾನದಲ್ಲಿ ಧನ್ಯರು, ಪರಿಶುದ್ಧರು ಎಬ್ಬಿಸಲ್ಪಡ್ತಾರೆ. ಹಲ್ಲೆಲೂಯ. ಆಗ ನಾನು ನೀವು ಮೊದಲನೇ ಪುನರುತ್ಥಾನಕ್ಕೆ ಬಾಧ್ಯರಾಗಿ ಜೀವಿಸ್ತಾ ಇದ್ದೀವಾ? ಮೊದಲನೆಯ ಪುನರುತ್ಥಾನವನ್ನು ಹೊಂದಿಕೊಳ್ಳುವುದಕ್ಕೆ ಅರ್ಹರಾಗಿ ನಾವು ಜೀವಿಸ್ತಾ ಇದ್ದೀವಾ? ನಾವು ಯೋಚನೆ ಮಾಡಿ ನೋಡಬೇಕು. ನಾವು ಪ್ರಕಟಣೆ ಪುಸ್ತಕದಲ್ಲಿ 22ನೇ ಅಧ್ಯಾಯದಲ್ಲಿ ಕಡೆಯಲ್ಲಿ ಯೇಸು ಕ್ರಿಸ್ತನು ಒಂದು ಮಾತನ್ನ ಹೇಳ್ತಾರೆ. ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ 11ನೇ ವಾಕ್ಯವನ್ನು ನಾವು ಓದಿರುವಾಗ ಅವ್ರು ಹೇಳೋ ಮಾತೇನಂತಂದ್ರೆ, ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆ ಆದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಇಗೋ ಬೇಗನೆ ಬರುತ್ತಾನೆ. ಹಲ್ಲೆಲೂಯ. ಇವತ್ತು ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೀವಿ ನಾವು ಯೋಚನೆ ಮಾಡಿ ನೋಡಬೇಕು. ನಾವು ನೀತಿಯನ್ನು ಅನುಸರಿಸ್ತಾ ಇದ್ದೀವಾ? ಇನ್ನೂ ನೀತಿಯನ್ನು ಅನುಸರಿಸಲಿಕ್ಕೆ ಪ್ರಯಾಸ ಪಡಬೇಕು. ಪವಿತ್ರರಾಗಿದ್ದೇವಾ? ಇನ್ನೂ ಪವಿತ್ರರಾಗೋದಕ್ಕೆ ನಾವು ಪ್ರಯಾಸ ಪಡಬೇಕು. ಅಥವಾ ಅನ್ಯಾಯ ಮಾಡುವವರಾಗಿ ನಾವು ಬದುಕ್ತಾ ಇದ್ದೀವಾ? ಮೈಲಿಗೆ ಆದವರಾಗಿ ನಾವು ಬದುಕ್ತಾ ಇದ್ದೀವಾ? ಯೋಚನೆ ಮಾಡಬೇಕು. ನಾವು ಅನ್ಯಾಯ ಮಾಡುವವರು ಮೈಲಿಗೆ ಆದವರಾಗಿ ಬದುಕ್ತಾ ಇದ್ರೆ ಅವರ ಬರುವಿಕೆಯಲ್ಲಿ ನಮಗೆ ಪುನರುತ್ಥಾನ ಇಲ್ಲ. ಎರಡನೆಯ ಪುನರುತ್ಥಾನದಲ್ಲಿ ಎಬ್ಬಿಸಲ್ಪಟ್ಟು ಬೆಂಕಿ ಕೆರೆಗೆ ನಾವು ತುತ್ತಾಗ್ತೇವೆ. ಆದ್ರೆ ಅವರ ಕಣ್ಣು ಮುಂದೆ ನಾವು ನೀತಿವಂತರಾಗಿ ಪವಿತ್ರರಾಗಿ ಜೀವಿಸ್ತಾ ಇದ್ರೆ ಅವರ ಮೊದಲನೆಯ ಪುನರುತ್ಥಾನದಲ್ಲಿ ನಾವು ಎಬ್ಬಿಸಲ್ಪಡುತ್ತೇವೆ. ದೇವರ ವಾಕ್ಯ ಹೇಳುತ್ತೆ, ಆ ಪ್ರಥಮ ಪುನರುತ್ಥಾನದಲ್ಲಿ ಎದ್ದು ಬರುವಂತವರು ಧನ್ಯರು ಎಂಬುದಾಗಿ. ಹಲ್ಲೆಲೂಯ. ಆತನ ಮೊದಲನೆಯ ಪುನರುತ್ಥಾನದಲ್ಲಿ ಪಾಲು ಹೊಂದುವವರಾಗಿ ನಾನು ನೀವು ಜೀವಿಸುವಂತವರಾಗಿರಬೇಕು. ಇವತ್ತು ನಾವು ಆ ರೀತಿಯಾಗಿ ಜೀವಿಸ್ತಾ ಇದ್ದೇವಾ? ಆತನ ಬರುವಿಕೆಯಲ್ಲಿ ನಾವು ಕ್ಷಣ ಮಾತ್ರದಲ್ಲಿ ರೂಪಾಂತರವಾಗಿ ದೇವರೊಡನೆ ಸೇರಿಸಲ್ಪಡುವ ರೀತಿಯಲ್ಲಿ ನಾವು ಬರುತ್ತಾ ಇದ್ದೇವಾ? ಯೋಚನೆ ಮಾಡೋಣ. ನಾವೆಲ್ಲ ಎದ್ದು ಕಣ್ಣನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಯೇಸು ಕ್ರಿಸ್ತನು ನಮ್ಮನ್ನು ಬಿಡುಗಡೆಗೊಳಿಸುವಾಗ ಅವರು ನಮ್ಮನ್ನ ಯಾವುದರಿಂದ ಬಿಡುಗಡೆಗೊಳಿಸ್ತಾರೆ? ಅವರು ನಮ್ಮನ್ನ ಮರಣದಿಂದ ಬಿಡುಗಡೆಗೊಳಿಸ್ತಾರೆ. ಮರಣಕ್ಕೆ ತಪ್ಪಿಸಿಕೊಳ್ಳುವುದಕ್ಕೆ ಯಾವ ಮನುಷ್ಯನಿಗೂ ಸಾಧ್ಯವಿಲ್ಲ. ಎಲ್ಲಾ ಮನುಷ್ಯರಿಗೂ ಮರಣ ಉಂಟು. ಆದ್ರೆ ಯೇಸು ಕ್ರಿಸ್ತನು ನಮಗೆ ಜೀವವನ್ನು ಕೊಟ್ಟು ನಮ್ಮನ್ನ ಬಿಡುಗಡೆಗೊಳಿಸುವಾತನಾಗಿದ್ದಾನೆ. ಮರಣದಿಂದ ನಮ್ಮನ್ನು ಬಿಡುಗಡೆಗೊಳಿಸುವಾತನಾಗಿದ್ದಾನೆ. ಮರಣವೇ ನಿನ್ನ ಜಯವೆಲ್ಲಿ ಎಂದು ಮರಣಕ್ಕೆ ಸವಾಲನ್ನು ಹಾಕುವಂತೆ ಆತನು ನಮಗೆ ಮರಣದ ಮೇಲೆ ಜಯವನ್ನು ಕೊಡುತ್ತಾನೆ. ಆದರೆ ಅದೇ ಸಮಯದಲ್ಲಿ ಆತನು ಎಲ್ಲ ಅನೀತಿವಂತರು, ದುಷ್ಟರು, ಭ್ರಷ್ಟರನ್ನು ಸಹ ಜೀವನದಿಂದ ಎಬ್ಬಿಸುತ್ತಾನೆ. ಆದರೆ ನೀತಿವಂತರಿಗೂ ದುಷ್ಟರಿಗೂ ಭ್ರಷ್ಟರಿಗೂ ವ್ಯತ್ಯಾಸ ಉಂಟು. ನೀತಿವಂತರು ಆತನ ಪ್ರಥಮ ಪುನರುತ್ಥಾನದಲ್ಲಿ ಪಾಲನ್ನು ಹೊಂದಿ ಅವರು ಧನ್ಯರಾಗುವರು, ದೇವರನ್ನು ಆಳ್ವಿಕೆ ಮಾಡುವರು. ಆದರೆ ದುಷ್ಟರು, ಭ್ರಷ್ಟರು ಅವರು ಸಹ ಎಬ್ಬಿಸಲ್ಪಡುವರು. ಆದರೆ ಅವರು ನ್ಯಾಯ ತೀರ್ಪಿಗೆ ಒಳಗಾಗಿ ಬೆಂಕಿ ಕೆರೆಗೆ ಗುರಿಯಾಗುವರು. ಇವತ್ತು ನಾವು ಯಾವ ಪುನರುತ್ಥಾನದಲ್ಲಿ ಪಾಲನ್ನು ಹೊಂದುವಂತವರಾಗಿದ್ದೇವೆ ಯೋಚನೆ ಮಾಡಿ ನೋಡೋಣ. ಪ್ರಥಮ ಪುನರುತ್ಥಾನದಲ್ಲಿ ನಾವು ಸೇರಿದರೆ ನಾವು ಧನ್ಯರು. ಆದರೆ ನಾವು ಪಾಪದಲ್ಲಿ ಬದುಕಿ ನಾವು ಪ್ರಥಮ ಪುನರುತ್ಥಾನದಲ್ಲಿ ತಪ್ಪಿಸಲ್ಪಟ್ಟು ಎರಡನೇ ಪುನರುತ್ಥಾನಕ್ಕೆ ಗುರಿಯಾದರೆ ನಾವು ದೇವರ ಕೋಪಕ್ಕೆ ಒಳಗಾಗಿ ಬೆಂಕಿ ಕೆರೆಗೆ ತಳ್ಳಲ್ಪಡಬೇಕಾಗುತ್ತೆ. ಇವತ್ತು ನಾವು ಯಾವ ರೀತಿ ಜೀವಿಸ್ತಾ ಇದ್ದೇವೆ ನಮ್ಮ ಬಗ್ಗೆ ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡೋಣ. ಪ್ರಥಮ ಪುನರುತ್ಥಾನದಲ್ಲಿ ಪಾಲನ್ನು ಹೊಂದುವಂತೆ ದೇವರನ್ನು ಒಪ್ಪಿಸಿಕೊಟ್ಟು ನಮ್ಮ ಎಲ್ಲಾ ಪಾಪಗಳಿಗೆ ಮನತಿರುಗಿ ದೇವರಿಗೆ ಭಯಪಟ್ಟು ನಾವು ದೇವರ ಚಿತ್ತದಂತೆ ಪರಿಶುದ್ಧರಾಗಿ ಲೋಕದಲ್ಲಿ ಜೀವಿಸುವುದಕ್ಕೆ ನಮ್ಮ ಒಪ್ಪಿಸಿಕೊಡೋಣ. ಒಂದು ವೇಳೆ ಕ್ರಿಸ್ತನ ಬರುವಿಕೆ ಸಂಭವಿಸುವುದಕ್ಕಿಂತ ಮುಂಚೆ ನಾವು ಆತನಲ್ಲಿ ನಿದ್ರಿಸಿದರೆ
ಆತನ ಬರುವಿಕೆಗೆ ತಿರುಗಿ ಎದ್ದು ಬಂದು ಆತನನ್ನೇ ಆಳ್ವಿಕೆ ಮಾಡಬೇಕು. ಅಲ್ಲವಾದರೆ ಆತನ ಬರುವಿಕೆ ನಮ್ಮ ಜೀವಂತವಾಗಿರುವಾಗಲೇ ಸಂಭವಿಸುತ್ತಿದ್ದಾರೆ. ನಾವು ಕ್ಷಣ ಮಾತ್ರದಲ್ಲಿ ರೂಪಾಂತರವಾಗಿ ದೇವರನ್ನೇ ಆಳ್ವಿಕೆ ಮಾಡಬೇಕು. ಅಥವಾ ಪಾಪದಲ್ಲಿ ನಾವು ಬದುಕಿ, ನಿರ್ಲಕ್ಷ್ಯದಿಂದ ನಾವು ಬದುಕಿ, ಏನೋ ತಾನೇ ಎಂಬುದಾಗಿ ನಾವು ಬದುಕಿದರೆ ಮರಣದ ನಂತರ ನಾವು ಅಗ್ನಿ ನರಕಕ್ಕೆ ಗುರಿಯಾಗಬೇಕು. ಎರಡನೇ ಪುನರುತ್ಥಾನದಲ್ಲಿ ಎದ್ದು ಬೆಂಕಿ ಕೆರೆಗೆ ಹೋಗಬೇಕಾಗುತ್ತೆ. ನಾವು ಯಾವ ರೀತಿ ಜೀವಿಸ್ತಾ ಇದ್ದೇವೆ ನಮ್ಮ ಬಗ್ಗೆ ನಾವು ಒಂದು ಕ್ಷಣ ಯೋಚನೆ ಮಾಡಿ ನೋಡೋಣ. ದೇವರು ಇನ್ನೂ ನಮಗೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಇವತ್ತಿನವರೆಗೆ ನಾವು ಬದುಕಿ ಈ ಮಾತನ್ನು ನಾವು ಕೇಳ್ತಾ ಇದ್ದೇವೆ ಅಂತಂದ್ರೆ ದೇವರು ನಾವು ನಾಶವಾಗಿ ಹೋಗುವುದರಲ್ಲಿ ಇಷ್ಟವಿಲ್ಲದೆ ನಮಗೆ ಮತ್ತೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅವಕಾಶವನ್ನ ನಾವು ಸದುಪಯೋಗ ಪಡಿಸಿಕೊಳ್ಳೋಣ. ನಾವು ಕಣ್ಣನ್ನು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯೇ, ನಮಗೆ ನೀವು ಅನುಗ್ರಹಿಸಿರುವಂತಹ ಈ ಮಧ್ಯಾಹ್ನದ ಸಮಯಕ್ಕಾಗಿ ಸ್ತೋತ್ರ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ನಮ್ಮನ್ನು ಬಿಡುಗಡೆಗೊಳಿಸುವಾದನು ಅದಕ್ಕಾಗಿ ಸ್ತೋತ್ರ. ತಂದೆ ಆತನ ನಮ್ಮನ್ನ ಮರಣದಿಂದ ಬಿಡುಗಡೆಗೊಳಿಸುವನು ಅದಕ್ಕಾಗಿ ನಮಗೆ ಸ್ತೋತ್ರ. ತಂದೆಯ ಆತನ ಮೂಲಕ ನಮಗೆ ತಂದೆ ಪುನರುತ್ಥಾನ ಉಂಟು ಅದಕ್ಕಾಗಿ ಸ್ತೋತ್ರ. ತಂದೆಯ ನಾವು ಸಾಯಬೇಕು, ಆದರೂ ಕಡೆಯ ದಿನದಲ್ಲಿ ಯೇಸು ಕ್ರಿಸ್ತನಲ್ಲಿ ಜೀವಂತವಾಗಿ ಎದ್ದು ಬರಬೇಕು ಅದಕ್ಕಾಗಿ ಸ್ತೋತ್ರ. ತಂದೆಯೇ ಆತನ ಮೂಲಕ ನಮಗೆ ಅನುಗ್ರಹಿಸಿರುವ ರಕ್ಷಣೆಗೋಸ್ಕರವಾಗಿ ಏಸಪ್ಪ, ತಂದೆಯೇ ನೀವು ನಮ್ಮನ್ನ ಎಬ್ಬಿಸುವಿರಿ, ಅದರಂತೆ ಎಲ್ಲಾ ಮನುಷ್ಯರನ್ನು ಸಹ ಎಬ್ಬಿಸುವಿರಿ. ಆದರೆ ನೀತಿವಂತರಿಗೆ ನಿತ್ಯ ಜೀವವು ದೊರಕುವುದು, ದುಷ್ಟರಿಗೆ ನಿತ್ಯ ನಾಶನವು ದೊರಕುವುದು. ತಂದೆಯೇ ನಿಮ್ಮಿಂದ ನಾವು ತಂದೆಯೇ ನಿತ್ಯ ಜೀವನ ಪಡೆದುಕೊಳ್ಳುವ ಹಾಗೆ ನಿಮಗೆ ನಾವು ಭಯಪಟ್ಟು ನಿಮ್ಮ ವಾಕ್ಯಕ್ಕೆ ಕಿವಿಗೊಟ್ಟು ಎಲ್ಲಾ ಪಾಪಗಳಿಗೆ ಮನ ತಿರುಗಿ ನಿಮ್ಮಲ್ಲಿನ ರಕ್ಷಣೆಯನ್ನು ನಾವು ಹೊಂದಿ ನಿಮಗಾಗಿ ಸಾಕ್ಷಿಗಳಾಗಿ ಜೀವಿಸಿ ನಿಮ್ಮೊಡನೆ ತಂದೆಯೇ ನಾವು ಆಳುವಂತವர்களಾಗಿರಬೇಕು. ಆದರೆ ತಂದೆಯೇ ಮನ ತಿರುಗದೆ ಪಾಪದಲ್ಲಿಯೇ ಬದುಕಿ ನಿಮ್ಮ ಕೋಪಕ್ಕೆ ಗುರಿಯಾಗಿ ನಿತ್ಯ ನಾಶನಕ್ಕೆ ಬೆಂಕಿಯ ಕೆರೆಗೆ ಹೋಗುವಂತವர்களಾಗಿ ನಾವು ಇರಬಾರದು. ತಂದೆಯೇ ಮೊದಲನೆಯ ಪುನರುತ್ಥಾನದಲ್ಲಿ ನಾವು ಪಾಲನೆ ಹೊಂದುವಂತವರಾಗಿರಬೇಕು. ಆದರೆ ಎರಡನೆಯ ಪುನರುತ್ಥಾನದಲ್ಲಿ ಪಾಲನೆ ಹೊಂದಿ ನಾಶನಕ್ಕೆ ಒಳಗಾಗುವಂತವರಾಗಿ ನಾವು ಇರಬಾರದು. ತಂದೆಯೇ ನಮ್ಮನ್ನು ಕಾದುಕೊಳ್ಳಲು ನಮಗೆ ಸಹಾಯ ತಂದೆಯೇ. ಅನೀತಿಯು ಅನ್ಯಾಯ ಮಾಡಿರುವನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆ ಆದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ನಾನು ಬೇಗನೆ ಬರುತ್ತೇನೆ ಎಂಬುದಾಗಿ ಯೇಸುವೇ, ಬೇಗನೆ ಬರಲಿರುವಂತ ನಿಮ್ಮನ್ನು ಸಂಧಿಸುವುದಕ್ಕೆ, ತಂದೆಯೇ ಮರಣದಿಂದ ತಪ್ಪಿಸಲ್ಪಡುವುದಕ್ಕೆ, ಎರಡನೆಯ ಮರಣಕ್ಕೆ ಗುರಿಯಾಗದ ಹಾಗೆ ನಮ್ಮನ್ನ ಎರಡನೆಯ ಮರಣಕ್ಕೆ ಬಿಡಿಸಿ ನಿತ್ಯ ಜೀವನ ಕೊಟ್ಟು ಕಾದುಕೊಳ್ಳುವಂತ ತಂದೆ ನಿಮ್ಮನ್ನು ಸಂಧಿಸುವುದಕ್ಕೆ ನಾವು ಸಿದ್ಧರಾಗಲು ನಮಗೆ ಸಹಾಯ. ಎಲ್ಲರಿಗೂ ಮರಣ ಉಂಟು ತಂದೆ, ಆದರೂ ನಮ್ಮನ್ನು ನೀವು ಮರಣದಿಂದ ಎಬ್ಬಿಸಿ ಎರಡನೇ ಮರಣಕ್ಕೆ ಅಧಿಕಾರವಿಲ್ಲದ ಹಾಗೆ ಮಾಡುವರೆ, ನಿತ್ಯ ಜೀವನ ಕೊಡುವರೆ ಅದಕ್ಕಾಗಿ ಸ್ತೋತ್ರ. ಆದರೆ ದುಷ್ಟರು ಭ್ರಷ್ಟರು ಮರಣ ಹೊಂದುವರು, ಮರಣದಿಂದ ಎಬ್ಬಿಸಲ್ಪಟ್ಟು ತಿರುಗಿ ಎರಡನೇ ಮರಣಕ್ಕೆ ಗುರಿಯಾಗುವರು. ತಂದೆ ನಾವು ಆ ರೀತಿಯಾಗಿ ಆಗದಂತೆ ನಮ್ಮನ್ನ ಕಾದುಕೊಳ್ಳಲು ಸಹಾಯ, ನಮ್ಮನ್ನ ಮರಣಕ್ಕೂ ಎರಡನೇ ಮರಣಕ್ಕೂ ತಪ್ಪಿಸಿ ನಮ್ಮನ್ನು ರಕ್ಷಿಸಿ ಕಾದುಕೊಳ್ಳಲು ಸಾಧ್ಯವಾಗಿರುವಂತಹ ಯೇಸು ಕ್ರಿಸ್ತನಲ್ಲಿ ತಂದೆಯೇ ನಮ್ಮನ್ನ ಒಪ್ಪಿಸಿಕೊಂಡು ಜೀವಿಸುವಂತೆ ಸಹಾಯ ನಮ್ಮ ಕೃಪೆಯ ತಂದೆಯೇ ನಮ್ಮೆಲ್ಲರ ಸಂಗಡ ಇರಲಿ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ ಪರಲೋಕದ ನಮ್ಮ ತಂದೆಯೇ, ಆಮೆನ್. ಆಮೆನ್.